Hi dear students, welcome back to Avian's online physics class. So ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ 2 marks question discuss ಮಾಡುವ from the chapter current electricity. So let us take the questions. So first question, a large number of free electrons are present in ಅಂದ್ರೆ metals ಅಲ್ಲಿ or particular ಆಗಿ ಹೇಳ್ತಾರೆ metals ಅಲ್ಲಿ large number of free electrons ಇದೆ. Why there is no current in the absence of electric field ಅಂತ ಹೇಳಿ. ಅಂದ್ರೆ large number of free electrons ಇದ್ರೂ ಕೂಡ ಯಾಕೆ ನಮ್ಗೆ ಎಲೆಕ್ಟ್ರಿಕ್ ಕರೆಂಟ್ ಬರೋದಿಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಆಬ್ಸೆಂಟ್ ಇದ್ದಾಗ. ಸೊ ಅದಕ್ಕೆ ಏನ್ ಮಾಡಿ ಕಂಡಕ್ಟರ್ ನ ತಗೊಳ್ಳಿ. ಏನಾಗುತ್ತೆ ಅಂದ್ರೆ ಇದರಲ್ಲಿ ಇವನ್ ದೋ ಇಟ್ ಹ್ಯಾಸ್ ಗಾಟ್ ಲಾರ್ಜ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಲಾರ್ಜ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇದ್ರೂ ಕೂಡ ನಮ್ಗೆ ಕರೆಂಟ್ ಬರೋದಿಲ್ಲ. ಸೊ ಫಸ್ಟ್ ಥಿಂಗ್, ಕರೆಂಟ್ ಅಂದ್ರೆ ನಮ್ಗೆ ಏನಂತ ಗೊತ್ತಿರ್ಬೇಕು. ಕರೆಂಟ್ ಅಂದ್ರೆ ಮೀನಿಂಗ್ ಫ್ಲೋ ಅಂತ. ಫ್ಲೋ ಅಂದ್ರೆ ಯಾವಾಗ್ಲೂ ಹೇಗಿರುತ್ತೆ ಅಂದ್ರೆ ಒಂದ್ ಎಂಡಿಂದ ಇನ್ನೊಂದ್ ಎಂಡಿಗೆ ಹೋಗುವಂತದ್ದು. ಈಗ ವಾಟರ್ ಫ್ಲೋ ತಗೊಂಡ್ರೆ ಏನಾಗುತ್ತೆ, ಒಂದ್ ಎಂಡಿಂದ ಇನ್ನೊಂದಿಗೆ ಹೋಗ್ತಾ ಇರುತ್ತೆ, ವಾಪಸ್ ಬರೋದಿಲ್ಲ. ಓಕೆ, ಅದನ್ನ ನಾವು ಫ್ಲೋ ಅಂತ ಕರಿತೀವಿ. ಕಾಸ್ ಫ್ಲೋ ಆಫ್ ವಾಟರ್ ಇನ್ ಎ ರಿವರ್ ರ್ಯಾಂಡಮ್ ಇರ್ಬೋದು, ಈ ತರ ಇರ್ಬೋದು, ಡೈರೆಕ್ಷನ್ ಚೇಂಜ್ ಮಾಡ್ತಾ ಇರೋದು. ಬಟ್ ಅದೇನಾಗುತ್ತೆ, ಫ್ಲೋ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಇರುತ್ತೆ, ಲೈಕ್ ದಿಸ್. ಇಲ್ಲೂ ಅಷ್ಟೇ, ಎಲೆಕ್ಟ್ರಾನ್ಸ್ ಇನ್ ದ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಹೊರಗಡೆ ಟೆಂಪರೇಚರ್ ಎಫೆಕ್ಟ್ ಇಂದ ಅಂದ್ರೆ ಹೊರಗಡೆ ಹೀಟ್ ಅನ್ನ ಅಬ್ಸರ್ವ್ ಮಾಡ್ಕೊಂಡು ಮೂವ್ ಆಗ್ತಿರ್ತಾವೆ. ಬಟ್ ಹೇಗ್ ಮೂವ್ ಆಗ್ತಿರ್ತವೆ ಅಂದ್ರೆ ರ್ಯಾಂಡಮ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿರ್ತವೆ. ಒಂದು ಈ ಕಡೆ ಹೋಗ್ತಿರುತ್ತೆ, ಇನ್ನೊಂದು ಈ ಕಡೆ ಹೋಗ್ತಿರುತ್ತೆ, ಮತ್ತು ಒಂದಕ್ಕೊಂದು ಕೊಲೈಡ್ ಆಗುತ್ತೆ. ದೇರ್ ಇಸ್ ನೋ ಪರ್ಟಿಕ್ಯುಲರ್ ಡೈರೆಕ್ಷನ್, ರ್ಯಾಂಡಮ್ ಇರುತ್ತೆ ಪರ್ಟಿಕ್ಯುಲರ್ಲಿ. ಮತ್ತೊಂದು ಫಾರ್ವರ್ಡ್ ಡೈರೆಕ್ಷನ್ ಬಂದ್ರೆ ಇನ್ನೊಂದು ರಿವರ್ಸ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರುತ್ತೆ ಹೀಗೆ. ಓಕೆ, ಸೊ ಹಾಗಾಗಿ ನಮಗೆ ಒಂದು ಕಡೆ ಫ್ಲೋ ಇರೋದಿಲ್ಲ. ಸೊ ಫ್ಲೋ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಕರೆಂಟು ಬರೋದಿಲ್ಲ, ಎಲೆಕ್ಟ್ರಿಕ್ ಕರೆಂಟ್ ಇರೋದಿಲ್ಲ. ಸೊ ಏನಂತ ಬರಿಬಹುದು ಹಾಗಾದ್ರೆ, ದರ್ ಇಸ್ ನೋ ಪರ್ಟಿಕ್ಯುಲರ್ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್, ಆಫ್ ಫ್ರೀ ಎಲೆಕ್ಟ್ರಾನ್. ಸೊ ಅಥವಾ ಏನಂತ ಬರಿಬಹುದು, ಕಂಪ್ಲೀಟ್ಲಿ ರ್ಯಾಂಡಮ್ ಫ್ಲೋ ಅಂತಾನು ಬರಿಬಹುದು. ಓಕೆ, ಸೊ ಅಥವಾ ನಿಮ್ NCERT ಬುಕ್ ಅಲ್ಲಿ ಕೊಟ್ಟಿರೋ ಪ್ರಕಾರನು ಬರಿಬಹುದು. ಹೇಗೆ ಅಂತ ನೋಡುವ. ಓಕೆ, ಸೊ that given the explanation like this. Consider first case when no electric field is present, the electrons will be moving due to thermal motion. ಥರ್ಮಲ್ ಮೋಷನ್ ಅಂದ್ರೆ ಹೊರಗಡೆ ಹೀಟ್ ಅನ್ನು ಅಬ್ಸರ್ವ್ ಮಾಡ್ಕೊಂಡು ಮೂವ್ ಆಗ್ತಿರುತ್ತೆ, ಅದನ್ನ ಥರ್ಮಲ್ ಮೋಷನ್ ಅಂತ ಕರೀತಾರೆ. ಡ್ಯೂರಿಂಗ್ ವಿಚ್ ದೇ ಕೊಲೈಡ್ ವಿತ್ ದ ಫಿಕ್ಸ್ಡ್ ಅಯಾನ್ಸ್. ಅವೇನಾಗ್ತಾವ ಮೂವ್ ಆಗುವಾಗ ಇಲ್ಲಿ ಫಿಕ್ಸ್ಡ್ ಅಯಾನ್ಸ್ ಇರುತ್ತಲ್ಲ, ಪಾಸಿಟಿವ್ ಅಯಾನ್ಸ್, ಅದಕ್ಕೆ ಕೊಲೈಡ್ ಆಗುತ್ತಂತೆ. ಆಮೇಲೆ ಎಲೆಕ್ಟ್ರಾನ್ ಕೊಲೈಡಿಂಗ್ ವಿತ್ ಅನ್ ಅಯಾನ್ ಎಮರ್ಜಸ್ ವಿತ್ ಸೇಮ್ ಸ್ಪೀಡ್ ಬಿಫೋರ್ ಕೊಲ್ಯೂಷನ್. ಓಕೆ, after collision also their velocity is same, nothing but they will not accelerate ಅಂತ. Next, the direction of its velocity after the collision is completely random. ಈ ಪಾಯಿಂಟ್ ಅನ್ನ ಬರಿಬೇಕು ನಾವು. ಓಕೆ, ಸೊ ಕೊಲೈಡ್ ಆದ್ಮೇಲೆ ಅವುಗಳ ವೆಲಾಸಿಟಿ ಕಂಪ್ಲೀಟ್ ರ್ಯಾಂಡಮ್ ಇರುತ್ತೆ. ಅಟ್ ಎ ಗಿವನ್ ಟೈಮ್ there is no preferential direction of velocities of the electron. ಸೊ ಈ ಪಾಯಿಂಟ್ ಅನ್ನ ಬರೀಬೇಕು. ಓಕೆ, and an average the number of electrons traveling in any direction will be equal to the number of electrons traveling in the opposite direction. ಅದನ್ನೇ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ. ಸೊ ಒಂದು ಫಾರ್ವರ್ಡ್ ಡೈರೆಕ್ಷನ್, ಒಂದು ರಿವರ್ಸ್, ಒಂದು ಅಪ್ವರ್ಡ್ ಹೋಗ್ತಿದ್ರೆ ಇನ್ನೊಂದು ಡೌನ್ವರ್ಡ್ ಹೋಗ್ತಾ ಇರುತ್ತೆ, ಲೈಕ್ ದಟ್. ಹಾಗಾಗಿ ಏನಾಗುತ್ತೆ, ಸೊ ದೇರ್ ವಿಲ್ ಬಿ ನೋ ನೆಟ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತಾರೆ. ಸೊ ಈ ಲೈನ್ಸ್ ಅನ್ನ ಬರೀರಿ ನೀವು. ಓಕೆ, ನೌ ಕ್ಯಾನ್ ವಿ ಟೇಕ್ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಓಮ್ಸ್ ಲಾ ಅಂತ ಹೇಳುತ್ತೆ. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಓಮ್ಸ್ ಲಾ. ಸೊ ಇದನ್ನ ಕರೆಕ್ಟ್ ಆಗಿ ಹೇಳ್ಬೇಕು ನಾವು, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್. ಫಸ್ಟ್ ಲೆಟ್ ಅಸ್ ಟೇಕ್ ದ ಸ್ಟೇಟ್ಮೆಂಟ್ ಆಫ್ ಓಮ್ಸ್ ಲಾ. ಏನಂತ ಹೇಳುತ್ತೆ ಅಂತಂದ್ರೆ, ಸ್ಟೇಟ್ಮೆಂಟ್ ಓಮ್ಸ್ ಲಾದು ಕರೆಂಟ್ ಹೀಗೆ ಬರೆಯುವ, ಎಲೆಕ್ಟ್ರಿಕ್ ಕರೆಂಟ್ ಅಂತಾನೆ ಬರೆಯೋಣ. ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ಎ ಕಂಡಕ್ಟರ್, electric current through a conductor is directly proportional to potential difference across the ends of a conductor, provided temperature and other physical quantities kept constant. ಇದನ್ನ ಬರೀಲೇಬೇಕು ನೀವು, ಇಲ್ಲಾಂದ್ರೆ ತಪ್ಪಾಗ್ತದೆ ಸ್ಟೇಟ್ಮೆಂಟ್. ಏನಾಗ್ತದೆ ಅಂದ್ರೆ, ಕರೆಂಟ್ ಥ್ರೂ ಎ ಕಂಡಕ್ಟರ್ ಅಂದ್ರೆ ಐ is directly proportional to potential difference, that is nothing but V. ಅಂದ್ರೆ ಕರೆಂಟ್ ಮತ್ತೆ ವೋಲ್ಟೇಜ್ ಮಾತ್ರ ಎರಡು ವೇರಿಯೇಬಲ್ ಇರಬೇಕು, ಉಳಿದಿದ್ದೆಲ್ಲ ಟೆಂಪರೇಚರ್ ಮತ್ತೆ ಬೇರೆ ಫಿಸಿಕಲ್ ಕ್ವಾಂಟಿಟೀಸ್ ಅಂದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಲೆಂತ್ ಆಗಿರ್ಬೋದು, ಬೇರೆ ಕ್ವಾಂಟಿಟೀಸ್ ನ ಎಲ್ಲವನ್ನು ಕಾನ್ಸ್ಟೆಂಟ್ ಇಡಬೇಕು. ಅವಾಗ ಮಾತ್ರ ಐ ಪ್ರಪೋರ್ಷನಲ್ ಟು ಇರುತ್ತೆ. ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಜಾಸ್ತಿ ಮಾಡಿದ್ರೆ ಫ್ಲೋ ಕರೆಂಟ್ ಜಾಸ್ತಿ ಇರುತ್ತೆ ಅಂತ ಹೇಳುತ್ತೆ. ಓಕೆ, ಸೊ ಈ ರೀತಿ ಎಕ್ಸ್ಪ್ಲೈನ್ ಮಾಡ್ಬೋದು. ಎಕ್ಸ್ಪ್ಲೈನ್ ಅಂತ ಕೇಳಿದ್ರೆ 1 ಮಾರ್ಕ್ಸ್ಗೆ. ಸೊ ದಟ್ ಈಸ್ ಐ ಪ್ರಪೋರ್ಷನಲ್ ಟು ವಿ ಅಂತ ಬರೆದು, ಅಥವಾ ವಿ ಇಸ್ ಈಕ್ವಲ್ ಟು
some constant into I, that constant is R, where I is electric current and V is the potential difference across the ends of a conductor, and R is the resistance which is constant. For now it is constant. When you kept temperature and the physical quantity is constant, ಅವಾಗ ಈ ಪಾರ್ಟ್ ಅಲ್ಲಿ ಬರೋ ರೆಸಿಸ್ಟೆನ್ಸ್ ನಮಗೆ ಕಾನ್ಸ್ಟೆಂಟ್ ಇರುತ್ತೆ ಅಂತ ಹೇಳುತ್ತೆ. ಸೊ ಈ ತರ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗ್ತದೆ. ಓಕೆ, ಸ್ಟೇಟ್ಮೆಂಟ್ 1 ಮಾರ್ಕು, ಎಕ್ಸ್ಪ್ಲನೇಷನ್ಗೆ 1 ಮಾರ್ಕು. ನೆಕ್ಸ್ಟ್, ಹೌ ಡಸ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ವೇರಿ ವಿತ್ ಇಟ್ಸ್ ಲೆಂತ್ ಅಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ಕೇಳಿದ್ರೆ, ಹೌ ಅಂತ ಕೇಳಿದಾರೆ ನೋಡಿ, ಯಾವ ರೀತಿ ವೇರಿ ಆಗುತ್ತೆ ಅಂತ. ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್, ಪರ್ಟಿಕ್ಯುಲರ್ಲಿ ಕಂಡಕ್ಟರ್. ಸೊ ರೆಸಿಸ್ಟೆನ್ಸ್ ಹೀಗೆ ಬರೆಯೋಣ. ಫಸ್ಟ್ ಒನ್ ಪೂರಿ, ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಈಸ್, ಇಲ್ಲೇ ಬರೆದ್ಬೇಡ like this. First one, directly proportional to length of a conductor, that is R proportional to L. ಆಮೇಲೆ inversely proportional to area of cross section. ಏರಿಯಾ ಅಂತ ಬರಿಬೇಡ್ರಿ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತಾನೆ ಬರಿಬೇಕು. It is R is inversely proportional to A. ಸೊ ಇಷ್ಟನ್ನ ವರ್ಡ್ಸ್ ಅಲ್ಲಿ ಬರೀರಿ, ಸೆಂಟೆನ್ಸ್ ಅಲ್ಲಿ ಬರೀರಿ, ಸಿಂಬಲ್ ಬರೀ ಯೂಸ್ ಮಾಡಕ್ ಹೋಗ್ಬೇಡಿ. ಓಕೆ, ಅವ್ರು ಕೇಳಿರೋ ಕ್ವಶನ್ಗೆ ಇದು ಆನ್ಸರ್ 2 ಮಾರ್ಕ್ಸ್. ಇದಕ್ಕೊಂದು ಮಾರ್ಕ್ಸ್, ಇದಕ್ಕೊಂದು ಮಾರ್ಕ್ಸ್ ಕೊಡ್ತಾರೆ ಅಷ್ಟೇ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 4. ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ರೆಸಿಸ್ಟೆನ್ಸ್ ಇನ್ ಟರ್ಮ್ಸ್ ಆಫ್ ರೆಸಿಸ್ಟಿವಿಟಿ ಅಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತೆ. ಇಲ್ಲಿ ರೆಸಿಸ್ಟೆನ್ಸ್ ಗೆ ಫಾರ್ಮುಲಾ ಬರೀಬೇಕು. ಆರ್ ಇನ್ ಟರ್ಮ್ಸ್ ಆಫ್ ರೆಸಿಸ್ಟಿವಿಟಿ ಹೇಗಿರುತ್ತೆ, ಆರ್ ಇಸ್ ಈಕ್ವಲ್ ಟು ರೋ ಇಂಟು ಎಲ್ ಬೈ ಎ. ದಿಸ್ ಇಸ್ ದ ಫಾರ್ಮುಲಾ ಫಾರ್ ರೆಸಿಸ್ಟೆನ್ಸ್ ಇನ್ ಟರ್ಮ್ಸ್ ಆಫ್ ರೆಸಿಸ್ಟಿವಿಟಿ. ಇಲ್ಲಿ ಟರ್ಮ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಬೇಕು. ವೇರ್ ಆರ್ ಅಂದ್ರೆ ಏನು, ಆರ್ ಅಂದ್ರೆ ರೆಸಿಸ್ಟೆನ್ಸ್ ಬರೆದ್ರೆ ಸಾಕು. ರೋ ಅಂದ್ರೆ ರೆಸಿಸ್ಟಿವಿಟಿ, ಆಮೇಲೆ ಎಲ್ ಅಂದ್ರೆ ಲೆಂತ್ ಆಫ್ ಕಂಡಕ್ಟರ್, ಆಮೇಲೆ ಎ ಅಂದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಏರಿಯಾ ಅಂತ ಬರಿಬೇಡ್ರಿ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತಾನೆ ಬರೀರಿ. ಓಕೆ, ಸೊ ದಿಸ್ ಇಸ್ ದ ಫಾರ್ಮುಲಾ. ಇದಕ್ಕೆ ಫಾರ್ಮುಲಾ ಬರೆಯೋಕೆ 1 ಮಾರ್ಕ್ಸ್, ಟರ್ಮ್ಸ್ ನ ಎಕ್ಸ್ಪ್ಲೈನ್ ಮಾಡಕ್ಕೆ 1 ಮಾರ್ಕ್ಸ್ ಇರುತ್ತೆ ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ ಅಲ್ಲಿ. ನೆಕ್ಸ್ಟ್, ಡಿಫೈನ್ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಆಫ್ ಎ ಕಂಡಕ್ಟರ್ ಅಂಡ್ ಮೆನ್ಷನ್ ಇಟ್ಸ್ SI ಯೂನಿಟ್. ಸೊ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿನ ಡಿಫೈನ್ ಮಾಡ್ಬೇಕಂತೆ. ಅಂದ್ರೆ ರೋ, ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಇಸ್ ರೋ. ರೋನ ಡಿಫೈನ್ ಮಾಡಬೇಕು. ಹೇಗೆ ಡಿಫೈನ್ ಮಾಡೋದು, ರೋ ಇಸ್ ಆರ್ ಇಂಟು ಎಲ್ ಬೈ ಎನ. ಈ ಫ್ರಮ್ ದಿಸ್ ಫಾರ್ಮುಲಾ, ಸೊ ರೋ ಇಸ್ ಈಕ್ವಲ್ ಟು ಆರ್ ಇಂಟು ಎ ಬೈ ಎಲ್, ಸಾರಿ ಎ ಬೈ ಎಲ್. ಇಲ್ಲೇನ್ ಮಾಡಿ, ಏರಿಯಾ ಯೂನಿಟ್ ಏರಿಯಾ ತಗೊಳ್ಳಿ, 1 ಮೀಟರ್ ಅಥವಾ 1 ಸೆಂಟಿಮೀಟರ್ ಸ್ಕ್ವೇರ್. ಲೆಂತ್ 1 ಮೀಟರ್ ತಗೊಳ್ಳಿ ಅಥವಾ 1 ಸೆಂಟಿಮೀಟರ್ ತಗೊಳ್ಳಿ. ಅಲ್ಲಿ ಏನಾಗುತ್ತೆ, ಯೂನಿಟ್ ಲೆಂತ್. ಅವಾಗ ಏನಾಗುತ್ತೆ, ಇದು 1 ಆದಾಗ ರೋ ಬಿಕಮ್ಸ್ ಈಕ್ವಲ್ ಟು ಆರ್. ಸೊ ಈ ರೀತಿ ನಾವು ಡಿಫೈನ್ ಮಾಡ್ತೀವಿ ಯೂಸಿಂಗ್ ಫಾರ್ಮುಲಾ. ಅಂದ್ರೆ ರೆಸಿಸ್ಟಿವಿಟಿ ಆಫ್ ಎ ಕಂಡಕ್ಟರ್, ರೆಸಿಸ್ಟಿವಿಟಿ ಆಫ್ ಎ ಕಂಡಕ್ಟರ್ ಈಸ್ ನ್ಯೂಮೆರಿಕಲಿ ಈಕ್ವಲ್ ಟು ಇಟ್ಸ್ ರೆಸಿಸ್ಟೆನ್ಸ್. ಅಂದ್ರೆ ರೋ ಇಸ್ ಈಕ್ವಲ್ ಟು ಆರ್. ಯಾವಾಗ, ಪರ್ ಯೂನಿಟ್ ಏರಿಯಾ ಪರ್ ಯೂನಿಟ್ ಲೆಂತ್. ಹ್ಯಾವಿಂಗ್ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಏರಿಯಾ ತಪ್ಪಾಗ್ತದ. ಓಕೆ, ಹೀಗೆ ಬರೋದು ಬೇಡ. ಹ್ಯಾವಿಂಗ್ ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಓಕೆ, ಲೆಟ್ ಮಿ ಕಂಪ್ಲೀಟ್ ದಿಸ್. ಹ್ಯಾವಿಂಗ್ ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಪರ್ ಯೂನಿಟ್ ಲೆಂತ್. ಯಾಕೆ ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಪರ್ ಅಂತ ಬರೆದ್ರೆ ತಪ್ಪಾಗ್ಬೋದಲ್ಲ, ಯಾಕೆಂದ್ರೆ ಡಿವೈಡೆಡ್ ಬೈ ಏರಿಯಾ ಅಲ್ಲ ಇರೋದು, ಇಂಟು ಏರಿಯಾ ಡಿವೈಡೆಡ್ ಬೈ ಲೆಂತ್. ಹಾಗೆ ಪರ್ ಯೂನಿಟ್ ಲೆಂತ್ ಹ್ಯಾವಿಂಗ್ ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ಬರೀಬೇಕು. ದಿಸ್ ಇಸ್ ದ ಪ್ರಾಪರ್ ಡೆಫಿನೇಷನ್ ಆಫ್ ರೆಸಿಸ್ಟಿವಿಟಿ ಆಫ್ ಎ ಕಂಡಕ್ಟರ್. ಇದ್ರ ಯೂನಿಟ್ ಕೇಳ್ತಾರೆ, ಯೂನಿಟ್ ಏನಿಲ್ಲ, ಇದಕ್ಕೆ ಯೂನಿಟ್ ಅನ್ನ ಬರೆದ್ರೆ ನಮಗೆ ರೆಸಿಸ್ಟಿವಿಟಿ ಯೂನಿಟ್ ಸಿಗುತ್ತೆ. ಸೊ ರೋ ಈಸ್ ಈಕ್ವಲ್ ಟು ರೆಸಿಸ್ಟೆನ್ಸ್ ಎಷ್ಟು, ರೆಸಿಸ್ಟೆನ್ಸ್ ನ ಯೂನಿಟ್ ಓಮ್, ಏರಿಯಾ ಯೂನಿಟ್ ಮೀಟರ್ ಸ್ಕ್ವೇರ್, ಲೆಂತ್ ಯೂನಿಟ್ SI ಯೂನಿಟ್ ಮೀಟರ್. ಅಲ್ಲಿಗೆ ಮೀಟರ್ ಕ್ಯಾನ್ಸಲ್ ಆದ್ರೆ ನಮ್ಗೆ ಏನ್ ಹೇಳುತ್ತೆ, ಓಮ್ ಮೀಟರ್. ಓಮ್ ಮೀಟರ್ ಇಸ್ ದ SI ಯೂನಿಟ್ ಆಫ್ ರೆಸಿಸ್ಟಿವಿಟಿ. ನಿಮಗೆ ಫಾರ್ಮುಲಾ ಒಂದು ಗೊತ್ತಿದ್ರೆ ಸಾಕು, ಉಳಿದಿದ್ದೆಲ್ಲ ಡೆಫಿನೇಷನ್ ಬರಿಬಹುದು, ಯೂನಿಟ್ ಅನ್ನ ಬರಿಬಹುದು, ಏನ್ ಬೇಕಾದ್ರೂ ಮಾಡಬಹುದು. ಓಕೆ, ಅದರ ರಿಲೇಟೆಡ್ ನ್ಯೂಮರಿಕಲ್ಸ್ ಕೂಡ ಮಾಡಬಹುದು. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ಎನಿ 2 ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟಿವಿಟಿ ಆಫ್ ಎ ಮೆಟಲ್ ಡಿಪೆಂಡ್ಸ್. ಕಂಡಕ್ಟರ್ ಡಿಪೆಂಡ್ಸ್ ಅಥವಾ ಮೆಟಲ್ ಡಿಪೆಂಡ್ಸ್. ಮೆಟಲ್ ಇಸ್ ಅ ಕಂಡಕ್ಟರ್. ಸೊ ರೆಸಿಸ್ಟಿವಿಟಿ ಯಾವ 2 ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಸೊ ರೆಸಿಸ್ಟಿವಿಟಿ ಡಿಪೆಂಡ್ಸ್ ಆನ್ ಒಂದು ಟೆಂಪರೇಚರ್, ಇನ್ನೊಂದು ಇಂಪ್ಯೂರಿಟಿ. ಸೊ ಈ 2 ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಟೆಂಪರೇಚರ್ ಜಾಸ್ತಿ ಆದ್ರೆ ರೆಸಿಸ್ಟಿವಿಟಿ ಆಫ್ ಎ ಕಂಡಕ್ಟರ್ ಜಾಸ್ತಿ ಆಗುತ್ತೆ. ಇಂಪ್ಯೂರಿಟಿ ಜಾಸ್ತಿ ಆದ್ರೆ ಅದರ ರೆಸಿಸ್ಟಿವಿಟಿ ಜಾಸ್ತಿ ಆಗ್ತದೆ. ಓಕೆ, ಸೊ ಈ 2 ಫ್ಯಾಕ್ಟರ್ಸ್ ನ ಬರೀಬಹುದು ನಾವು. ಇದು ಯಾವುದೇ ಕಾರಣಕ್ಕೂ ಡೈಮೆನ್ಷನ್ ಮೇಲೆ ಡಿಪೆಂಡ್ ಆಗಿರಲ್ಲ.
ಏರಿಯಾ ಮತ್ತೆ ಲೆಂತ್ ಮೇಲೆ ಡಿಪೆಂಡ್ ಆಗಲ್ಲ. ರೆಸಿಸ್ಟೆನ್ಸ್ ಏರಿಯಾ ಮತ್ತೆ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ರೆಸಿಸ್ಟಿವಿಟಿ ಓನ್ಲಿ ಡಿಪೆಂಡ್ಸ್ ಆನ್ ಟೆಂಪರೇಚರ್ ಅಂಡ್ impurity. Next, write any two differences between resistance and resistivity ಅಂತ ಹೇಳಿ. ಅದೇ ಎರಡು ಡಿಫರೆನ್ಸ್ ನ ಬರೀಬೇಕು. ಫಸ್ಟ್ ಏನ್ ಮಾಡೋಣ, ಅದ್ರದ್ದು ಡೆಫಿನೇಷನ್ ಬರ್ಬೋಣ. ರೆಸಿಸ್ಟೆನ್ಸ್ ನ ಹೇಗೆ ಡಿಫೈನ್ ಮಾಡ್ತಾರೆ? ಇಟ್ ಈಸ್ ದ ರೇಷಿಯೋ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಎಂಡ್ಸ್ of a conductor to the electric current. R is equal to P by I. This is how we can define the resistance. But resistivity ಹೇಗೆ ಡಿಫೈನ್ ಮಾಡ್ತಾರೆ ಅಂದ್ರೆ, it is the resistance of a conductor, resistance of a conductor of unit area of cross section, unit area of cross section and unit length. Next, ಇದ್ರದ್ದು ಬೇಕಾದ್ರೆ ನಾವು ಫಾರ್ಮುಲಾನು ಬರೀಬಹುದು. R is equal to V by I ಅಥವಾ rho is equal to R into A by L ಅಂತ ಬರೀಬಹುದು. ಸೊ ಡಿಫರೆನ್ಸ್ ಅಂತ ಕನ್ಸಿಡರ್ ಮಾಡ್ತಾರಲ್ಲ ಗೊತ್ತಿಲ್ಲ. ಸೊ ಸೆಂಟೆನ್ಸ್ ಅಲ್ಲಿ ಇದ್ರೆ ಬಹಳ ಒಳ್ಳೇದು. ನೆಕ್ಸ್ಟ್ ಇನ್ನೇನ್ ಹೇಳ್ಬೋದು ಅಂದ್ರೆ, ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ಡೈಮೆನ್ಷನ್ಸ್ ಅಂತ ಬರೀ. ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ಡೈಮೆನ್ಷನ್ಸ್ ಆಫ್ ಎ ಕಂಡಕ್ಟರ್. ಡೈಮೆನ್ಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ರೆಸಿಸ್ಟಿವಿಟಿ ಈಸ್ ಇಂಡಿಪೆಂಡೆಂಟ್ ಆಫ್ ಡೈಮೆನ್ಷನ್. ಸೊ ಐ ಥಿಂಕ್ ಇಷ್ಟು ಬರೆದ್ರೆ ಸಾಕಾಗುತ್ತೆ. ಆದ್ರೆ ಯೂನಿಟ್ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಅಲ್ಲೋ ಗೊತ್ತಿಲ್ಲ. SI ಯೂನಿಟ್ ಓಮ್, ಇದ್ರದ್ದು SI ಯೂನಿಟ್ ಓಮ್ ಮೀಟರ್ ಅಂತ ಬರೀಬಹುದು. ಓಕೆ, ಇದಕ್ಕೆ ಇನ್ನೊಂದು ಪ್ರಾಪರ್ಟಿನ ಸೇರಿಸಬಹುದು. ಏನಂತ ಅಂದ್ರೆ, ರೆಸಿಸ್ಟಿವಿಟಿ ಅನ್ನೋದು ಇಂಟ್ರಿನ್ಸಿಕ್ ಪ್ರಾಪರ್ಟಿ. ಇಂಟ್ರಿನ್ಸಿಕ್ ಪ್ರಾಪರ್ಟಿ. ರೆಸಿಸ್ಟೆನ್ಸ್ ಅನ್ನೋದು ಎಕ್ಸ್ಟ್ರಿನ್ಸಿಕ್ ಪ್ರಾಪರ್ಟಿ. ಎಕ್ಸ್ಟ್ರಿನ್ಸಿಕ್ ಪ್ರಾಪರ್ಟಿ ಅಂತ ಬೇಕಾದ್ರೆ ಬರೆಯಬಹುದು. ಸೊ ಇಷ್ಟು ಡಿಫ್ರೆನ್ಸಸ್ ನೋಡ್ಬೋದು. ನಾವು 4 ಡಿಫ್ರೆನ್ಸ್ ಬರ್ದಿದ್ದೀನಿ. ಅದರಲ್ಲಿ ಫಸ್ಟ್ 2 ಇಂಪಾರ್ಟೆಂಟ್, ಅವನ್ನೇ ಬರೀರಿ, ಅದೇ ತರನೇ ಬರೀರಿ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಕ್ವಶನ್. ಡಿಫೈನ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಫ್ ಎ ಕಂಡಕ್ಟರ್ ಅಂಡ್ ಮೆನ್ಷನ್ ಇಟ್ಸ್ SI ಯೂನಿಟ್. ಓಕೆ, ಸೊ ಇಲ್ಲೇನಂತ ಬರೀತೀವಿ ಅಂತಂದ್ರೆ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇಟ್ ಈಸ್ ದ ರೆಸಿಪ್ರೋಕಲ್ ಆಫ್ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಅಂತ ಬರೀ. ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಡಿಫೈನ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಸೊ ಇಲ್ಲೇನಾಗುತ್ತೆ, ಈ ತರ ಬರೀಬಹುದು ನೋಡಿ. ಸಿಗ್ಮಾ ಇಸ್ ಈಕ್ವಲ್ ಟು 1 by ರೋ ಅಂತ ಬರೀಬಹುದು. ರೆಸಿಪ್ರೋಕಲ್ ಆಫ್ ರೆಸಿಸ್ಟಿವಿಟಿ. ಇದು ಯಾಕೆ ಬರ್ತಂದ್ರೆ, ಅದ್ರ SI ಯೂನಿಟ್ ಏನ ಕೇಳಿದಾರೆ. SI ಯೂನಿಟ್ ಏನೋ ಸಿಗ್ಮಾ ಅದು ಬರಿಬೇಕಂದ್ರೆ ನಾವು ರೆಸಿಪ್ರೋಕಲ್ ಆಫ್ ರೆಸಿಸ್ಟಿವಿಟಿ SI ಯೂನಿಟ್ ಬರೆದ್ರೆ ಅದೇ ಆಗುತ್ತೆ. ಸೊ ಇದ್ರದ್ದು ಏನಾಗುತ್ತೆ, 1 by ಓಮ್ ಮೀಟರ್. ಅಲ್ಲಿಗೆ ಇದನ್ನ ನ್ಯೂಮರೇಟರ್ ತಗೊಂಡೋದ್ರೆ ಏನಂತ ಬರೀಬಹುದು, ಪರ್ ಓಮ್ ಪರ್ ಮೀಟರ್ ಅಂತಾನು ಬರೀಬಹುದು. ಮೋ ಪರ್ ಮೀಟರ್ ಅಂತಾನು ಬರೀಬಹುದು. ಸೈಮನ್ ಪರ್ ಮೀಟರ್ ಅಂತಾನು ಬರೀಬಹುದು. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಡಿಫೈನ್ ಅಂಡ್ ರೈಟ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ನೆಕ್ಸ್ಟ್ ಕ್ವಶನ್. ಡಿಫೈನ್ ಕರೆಂಟ್ ಡೆನ್ಸಿಟಿ ಆಫ್ ಎ ಕಂಡಕ್ಟರ್ ಅಂಡ್ ಮೆನ್ಷನ್ ಇಟ್ಸ್ SI ಯೂನಿಟ್ ಅಂತ ಕೇಳ್ತಾರೆ. ಕರೆಂಟ್ ಡೆನ್ಸಿಟಿ ಆಫ್ ಎ ಕಂಡಕ್ಟರ್ defined as current density, not defined as the electric current per unit area. ಬರೆದ್ರೆ ಸಾಕು. ಎಲೆಕ್ಟ್ರಿಕ್ ಕರೆಂಟ್ ಪರ್ ಯೂನಿಟ್ ಏರಿಯಾ ಬೇಕಾದ್ರೆ ಅದದು ಮ್ಯಾಗ್ನಿಟ್ಯೂಡ್ I by A. So this is the formula for electrical current density. SI ಯೂನಿಟ್ ಕೇಳಿದ್ರೆ ಇಲ್ಲೇ ನೋಡ್ರಿ, ಕರೆಂಟ್ ಪರ್ ಯೂನಿಟ್ ಏರಿಯಾ ಅಲ್ಲ. ಸೊ ಕರೆಂಟ್ ಯೂನಿಟ್ ಏನು, ಆಂಪಿಯರ್. Per unit area meter square. Ampere per meter square is the SI unit. So easy ಆಗಿ ಬರೀಬಹುದು. ನೆಕ್ಸ್ಟ್ ಕ್ವಶನ್. ರೈಟ್ ಅನದರ್ ಈಕ್ವಲೆಂಟ್ ಫಾರ್ಮ್ ಆಫ್ ಓಮ್ಸ್ ಲಾ ಇನ್ ಟರ್ಮ್ಸ್ ಆಫ್ ಕರೆಂಟ್ ಡೆನ್ಸಿಟಿ, ಕಂಡಕ್ಟಿವಿಟಿ ಅಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್. ನೋಡ್ರಿ ಇಲ್ಲಿ ಈಕ್ವಲೆಂಟ್ ಫಾರ್ಮ್ ಆಫ್ ಓಮ್ಸ್ ಲಾ ಅಂತ ಪರ್ಟಿಕ್ಯುಲರ್ ಆಗಿ ಹೇಳೋರೆ. ಈಕ್ವಲೆಂಟ್ ಫಾರ್ಮ್ ಆಫ್ ಓಮ್ಸ್ ಲಾ ನಮಗೆ ಗೊತ್ತಿರೋದನ್ನು V is equal to IR is the form of ಓಮ್ಸ್ ಲಾ ಅಂತ ಬೈ ದ ಡೆಫಿನೇಷನ್, ಬೈ ದ ಸ್ಟೇಟ್ಮೆಂಟ್. ಇದಕ್ಕೆ ಇನ್ನೊಂದು ಈಕ್ವಲೆಂಟ್ ಫಾರ್ಮ್ ಇದೆ. ಸೊ ಇನ್ ಟರ್ಮ್ಸ್ ಆಫ್ ಕರೆಂಟ್ ಡೆನ್ಸಿಟಿ ಅಂಡ್ ಕಂಡಕ್ಟಿವಿಟಿ ಏನಂತಂದ್ರೆ ಅದು J is equal to ಸಿಗ್ಮಾ E ಅಂತ. ದಿಸ್ ಇಸ್ ದ ಈಕ್ವಲೆಂಟ್ ಫಾರ್ಮ್ ಆಫ್ ಓಮ್ಸ್ ಲಾ. ಇಲ್ಲಿ ನೋಡ್ರಿ, ಇಲ್ಲಿ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತ ಅವನೇ ಕೊಟ್ಬಿಟ್ಟು ಟರ್ಮ್ಸ್ ನ ಎಕ್ಸ್ಪ್ಲೈನ್ ಅಂತ ಕೇಳ್ತಾರೆ. ಇಲ್ಲಿ ಪ್ರಾಬ್ಲಮ್ ಇಲ್ಲ. J ಅಂದ್ರೆ ಕರೆಂಟ್ ಡೆನ್ಸಿಟಿ, ಇದನ್ನೇನಂತ ಬರೀಬಹುದು, ಕರೆಂಟ್ ಡೆನ್ಸಿಟಿ. ಸಿಗ್ಮಾ ಅಂದ್ರೆ ಕಂಡಕ್ಟಿವಿಟಿ, ಆಮೇಲೆ E ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್. ಇದನ್ನೇನಂತ ತಗೊಳ್ಬಹುದು ನಾವು, ದಿಸ್ ಇಸ್ ದ ಈಕ್ವಲೆಂಟ್ ಫಾರ್ಮ್ ಆಫ್ ಓಮ್ಸ್ ಲಾ. ಎಷ್ಟೊಂದ್ ಜನಕ್ಕೆ ಗೊತ್ತೇ ಇರಲ್ಲ ಇದು ಈಕ್ವಲೆಂಟ್ ಫಾರ್ಮ್ ಆಫ್ ಓಮ್ಸ್ ಲಾ ಅಂತ, ನೋಡ್ಕೊಂಡ್ಬಿಡಿ. ಓಕೆ, ನೆಕ್ಸ್ಟ್ ಯಾವ್ದಪ್ಪ ಅಂತ ಹುಡುಕ್ತಾರ. ಲೆಟ್ ಇಟ್ ಬಿ. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ನಾವು ಕ್ಯಾನ್ ವಿ ಟೇಕ್ ಕ್ವಶನ್ ನಂಬರ್ 11. ರೈಟ್ ಎನಿ ಟೂ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ಅಂತ ಕೇಳ್ತಾನೆ. ಎನಿ ಟೂ ಲಿಮಿಟೇಷನ್ಸ್. ಸೊ
ಈಸಿಯಾಗಿ ಬರೀವ ಇದನ್ನ, ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಬೇಡ. ಓಮ್ಸ್ ಲಾ ಈಸ್ ಅಪ್ಲಿಕೇಬಲ್, ಸಾರಿ, is not applicable at very high temperature and at very low temperature. ವೆರಿ ಹೈ ಟೆಂಪರೇಚರ್ ಮತ್ತೆ ವೆರಿ ಲೋ ಟೆಂಪರೇಚರ್ ಅಲ್ಲಿ ನಮಗೆ ಓಮ್ಸ್ ಲಾ ಅಪ್ಲೈ ಆಗಲ್ಲ. ನೆಕ್ಸ್ಟ್, ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಓಮಿಕ್ ಡಿವೈಸಸ್. ಓಮಿಕ್ ಡಿವೈಸಸ್ಗೆ ಮಾತ್ರ ಅಪ್ಲೈ ಆಗುವಂಥದ್ದು. ನೆಕ್ಸ್ಟ್, ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ಇನ್ನು ಸಾಕಷ್ಟು ಪಾಯಿಂಟ್ಸ್ ಇದೆ ವೇರ್ ಓಮ್ಸ್ ಲಾ ಇಸ್ ನಾಟ್ ಅಪ್ಲಿಕೇಬಲ್. ಸೊ ಲಿಮಿಟೇಷನ್ಸ್, ಸೊ ಈ ಮೂರನ್ನ ಕಲ್ತ್ಕೊಳ್ಳಿ, ಮೂರು ಈಸಿ ಆಗಿದಾವೆ. ನೆಕ್ಸ್ಟ್ ಕ್ವಶನ್ ನಂಬರ್ 12. ವಾಟ್ ಆರ್ ಓಮಿಕ್ ಅಂಡ್ ನಾನ್ ಓಮಿಕ್ ಡಿವೈಸಸ್? ಗಿವ್ ಎಕ್ಸಾಂಪಲ್ ಫಾರ್ ಈಚ್ ಅಂತ ಹೇಳ್ತಾರೆ. ಓಮಿಕ್ ಮತ್ತೆ ನಾನ್ ಓಮಿಕ್ ಡಿವೈಸಸ್ ಅಂದ್ರೆ ಏನು, ಅದಕ್ಕೆ ಎಕ್ಸಾಂಪಲ್ ಕೊಡ್ಬೇಕು. ಫಸ್ಟ್ ಓಮಿಕ್ ಡಿವೈಸ್ ತಗೊಳ್ಳುವ. ಓಮಿಕ್ ಡಿವೈಸ್ ಹೀಗೆ ಬರಿಬೇಕು, ಡಿವೈಸ್ which obeys Ohm's law. So anta devices na are called ohmic device. Example, ammeter, amele galvanometer, etc. are ohmic devices. ಅದೇ ತರ ನಾನ್ ಓಮಿಕ್ ಡಿವೈಸಸ್ ಅದಕ್ಕೆ ಉಲ್ಟಾ ಬರೆದ್ರಾಯ್ತು, ಈಸಿಯಾಗಿ ಜ್ಞಾಪಕ ಇಟ್ಕೊಳ್ಬಹುದು. ನಾನ್ ಓಮಿಕ್ devices which do not obey Ohm's law are called non-ohmic devices. Okay, example, diodes you can write. Okay, so all semiconductor devices or transistors are the devices which do not obey Ohm's law. They are non-ohmic devices. Next, draw VI graph for ohmic and non-ohmic materials ಅಂತ ಕೇಳ್ತಾರೆ. non-ohmic ಮತ್ತೆ ಓಮಿಕ್ ಡಿವೈಸಸ್ ಗೆ ಓಮ್ಸ್ ಏನಿದು VI ಗ್ರಾಫ್ ನ ಡ್ರಾ ಮಾಡಬೇಕು. ಸೊ ವೋಲ್ಟೇಜ್ ಮತ್ತೆ ಕರೆಂಟ್ ಗ್ರಾಫ್ ಅನ್ನ ಡ್ರಾ ಮಾಡಬೇಕು. ಓಕೆ, as you can see in the diagram, this is for a good conductor. ಈ ಗ್ರಾಫ್ ಏನಿದೆ ಇದು ಗುಡ್ ಕಂಡಕ್ಟರ್ಸ್ ಗೆ, ಈ ಗ್ರಾಫ್ ಏನಿದೆ ಫಾರ್ ಡಯೋಡ್ಸ್. ಓಕೆ, ಸೊ ಈ ಗ್ರಾಫ್ ಅನ್ನ ಬರೀರಿ. ಇಲ್ಲಿ ನಂಬರ್ಸ್ ಬರೆಯೋಕೆ ಹೋಗ್ಬೇಡ್ರಿ, ಜಸ್ಟ್ ವಿ ಮತ್ತೆ ಐ ಅಂತ ಬರೆದ್ರಾಯ್ತು ಅಷ್ಟೇ. ಸೊ ಇಲ್ಲಿ ಸ್ಟ್ರೈಟ್ ಲೈನ್ ಬರೀರಿ, ಸಿಂಪ್ಲಿ ಕ್ಯಾನ್ ರೈಟ್ ಸ್ಟ್ರೈಟ್ ಲೈನ್. ಇಲ್ಲಿ ಕರೆಂಟ್, ಇಲ್ಲಿ ವೋಲ್ಟೇಜ್, ಈ ತರ ಸ್ಟ್ರೈಟ್ ಲೈನ್ ಬರೀರಿ. ಇಲ್ಲಿ ಸಿಂಪ್ಲಿ ಕ್ಯಾನ್ ರೈಟ್ ವೋಲ್ಟೇಜ್ ಅಂಡ್ ಕರೆಂಟ್ ಈ ತರ ಬರೀರಿ ಸಾಕು. ಸೊ ಹೆಚ್ಚಿಗೆ ಬರೆಯಕ್ ಹೋಗ್ಬೇಡ್ರಿ. ಸೊ ದಿಸ್ ಶೋಸ್ ಫಾರ್ ಓಮಿಕ್ ಅಂಡ್ ನಾನ್ ಓಮಿಕ್ ಮೆಟೀರಿಯಲ್ಸ್. ನೆಕ್ಸ್ಟ್ ಕ್ವಶನ್. ಓಕೆ, ಡಿಫೈನ್ ದ ಟರ್ಮ್ಸ್ ಡ್ರಿಫ್ಟ್ ವೆಲಾಸಿಟಿ ಅಂಡ್ ರಿಲ್ಯಾಕ್ಸೇಷನ್ ಟೈಮ್ ಅಂತ ಕೇಳಿದ್ರೆ, ಫಸ್ಟ್ ಡ್ರಿಫ್ಟ್ ವೆಲಾಸಿಟಿ ಡಿಫೈನ್ ಮಾಡ್ಕೊಂಡು ಬೇಡ. ಫಸ್ಟ್ ಒನ್, ಡ್ರಿಫ್ಟ್ ವೆಲಾಸಿಟಿ ಹೇಗೆ ಡಿಫೈನ್ ಮಾಡೋದು? ಡಿನೋಟೆಡ್ ಬೈ VD. ಇಟ್ ಈಸ್ the average velocity with which electrons drift from one end of conductor to another end in the presence of electric field. So this is how we can define drift velocity. ಇದು ನಿಮಗೆ ಎಕ್ಸ್ಪ್ಲನೇಷನ್ ಡಿರೈವೇಶನ್ ಇದೆ. ಡಿರೈವೇಶನ್ ನಿಮಗೆ ಆವರೇಜ್ ವೆಲಾಸಿಟಿ ಯಾಕೆ ತಗೊಳ್ತಾರೆ ಅನ್ನೋದು ಗೊತ್ತಾಗ್ತದೆ. ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್ ಅವು ಒಂದು ಸರ್ಟನ್ ಆವರೇಜ್ ವೆಲಾಸಿಟಿಯಲ್ಲಿ ಮೂವ್ ಆಗ್ತವೆ. ಸೊ ಆವಾಗ ನಮಗೆ ಎಲೆಕ್ಟ್ರಿಕ್ ಕರೆಂಟ್ ಬರುವಂಥದ್ದು. ಆವಾಗ ಎಷ್ಟು ಸ್ಪೀಡಲ್ಲಿ ಹೋಗ್ತಾವೋ ಅದನ್ನ ನಾವು ಡ್ರಿಫ್ಟ್ ಸ್ಪೀಡ್ ಅಂತ ಕರಿತೀವಿ. ನೆಕ್ಸ್ಟ್, ರಿಲ್ಯಾಕ್ಸೇಷನ್ ಟೈಮ್. ಇಟ್ ಈಸ್ ಡಿನೋಟೆಡ್ ಬೈ ಟೌ. ಇದು ಕೂಡ ನಮಗೆ ಡಿರೈವೇಶನ್ ಅಲ್ಲಿ ಗೊತ್ತಾಗ್ತದೆ, ರಿಲ್ಯಾಕ್ಸೇಷನ್ ಟೈಮ್ ಯಾವಾಗ ಬರುತ್ತೆ, ಯಾವಾಗ ತಗೊಳ್ಬೇಕು ರಿಲ್ಯಾಕ್ಸೇಷನ್ ಟೈಮ್ ಅಂತ. ನಾವು ಲೆಟ್ ಅಸ್ just define the relaxation time. Okay, the time interval between the two successive collisions of electrons in a conductor when the current flows through it. So this is how we can define the relaxation time. So later on in the next video 3 marks question ಅಲ್ಲಿ ನಮಗೆ ಡೆರಿವೇಶನ್ ಬರುತ್ತೆ, ಡ್ರಿಫ್ಟ್ ವೆಲಾಸಿಟಿ ಮತ್ತೆ ಡ್ರಿಫ್ಟ್ ವೆಲಾಸಿಟಿ ಇದು, ಅದರಲ್ಲಿ ರಿಲ್ಯಾಕ್ಸೇಷನ್ ಟೈಮ್ ಹೇಗೆ ತಗೊಳ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಜಸ್ಟ್ ಇಲ್ಲಿ ಡೆಫಿನೇಷನ್ ಮಾತ್ರ ಕಲ್ತ್ಕೊಳ್ಳಿ. ನಿಮಗೆ ಡೆರಿವೇಶನ್ ಕಲ್ತ್ಕೊಂಡ್ರೆ ಡೆಫಿನೇಷನ್ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ನೌ ಲೆಟ್ us take the next question. Define mobility of free electrons. Give its SI unit ಅಂತ. ಮೊಬಿಲಿಟಿ ಹೇಗೆ ಡಿಫೈನ್ ಮಾಡೋದು ಅಂತಂದ್ರೆ, ಇಟ್ ಈಸ್ ಡಿಫೈನ್ಡ್ ಆಸ್ ದ ಡ್ರಿಫ್ಟ್ ವೆಲಾಸಿಟಿ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್. ಡ್ರಿಫ್ಟ್ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ಸ್ ಅಂತ ಬೇಕಾದ್ರೆ ಬರೀಬಹುದು. ಡ್ರಿಫ್ಟ್ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ಸ್ ಇಫ್ ಇಟ್ ಈಸ್ ಎ ಕಂಡಕ್ಟರ್ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್, and the formula is mu is mobility. So in this particular chapter, so it is VD by E. So ಈ ರೀತಿ
ಬರಿಬಹುದು. ಇದಕ್ಕೆ ಏನ್ ಮಾಡ್ತಾರೆ, ಎಸ್ ಐ ಯೂನಿಟ್ ಅನ್ನ ಕೇಳ್ತಾರೆ. ಎಸ್ ಐ ಯೂನಿಟ್ ಹೇಗೆ ಬರೆಯೋದು, ಫಾರ್ಮುಲಾ ಗೊತ್ತಿದ್ರೆ ಡೆಫಿನೇಷನ್ ಗೊತ್ತಿದ್ರೆ ಫಾರ್ಮುಲಾ ಬರೀಬಹುದು, ಫಾರ್ಮುಲಾ ಗೊತ್ತಿದ್ರೆ ಎಸ್ ಐ ಯೂನಿಟ್ ಬರೀಬಹುದು. ವಿ ಡಿ ಅಂದ್ರೆ ಡ್ರಿಫ್ಟ್ ವೆಲಾಸಿಟಿ ಮೀಟರ್ ಪರ್ ಸೆಕೆಂಡ್. ವೆಲಾಸಿಟಿ ಇದು ಎಲೆಕ್ಟ್ರಿಕ್ ಫೀಲ್ಡ್ ವೋಲ್ಟ್ ಪರ್ ಮೀಟರ್. ಅಲ್ಲಿಗೆ ಏನಾಗುತ್ತೆ, ಮೀಟರ್ ಮೇಲೆ ಹೋಗುತ್ತೆ, ಮೀಟರ್ ಸ್ಕ್ವೇರ್ ಪರ್ ವೋಲ್ಟ್ ಪರ್ ಸೆಕೆಂಡ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಮೊಬಿಲಿಟಿ. ಇದು ಮೀಟರ್ ಮೇಲೆ ಹೋಗ್ತದಲ್ಲ, ಮೀಟರ್ ಸ್ಕ್ವೇರ್ ಆಗುತ್ತೆ. ಸರ್ ಇದು ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗೆ ವೋಲ್ಟ್ ಪರ್ ಮೀಟರ್ ಬಂದ್ರೆ ಇ ಈಸ್ ಈಕ್ವಲ್ ಟು ಡಿ ವಿ ಬೈ ಡಿ ಎಕ್ಸ್ ಅಂತ ಒಂದು ಫಾರ್ಮುಲಾ ಕಲ್ತೀವಿ ನೋಡಿ. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ನಾವು ನ್ಯೂಟನ್ ಪರ್ ಕೂಲಮ್ ಅಂತಾನು ಬರಿಬಹುದು ಅಥವಾ ವೋಲ್ಟ್ ಪರ್ ಮೀಟರ್ ಅಂತ ಬೇಕಾದ್ರೂ ಬರಿಬಹುದು ಫ್ರಮ್ ದಿಸ್ ರಿಲೇಷನ್. ಹಾಗಾಗಿ ನಮಗೆ ಫೈನಲ್ ಆಗಿ ಮೊಬಿಲಿಟಿದು ಎಸ್ ಐ ಯೂನಿಟ್ ಈ ತರ ಬರುತ್ತೆ, ಮೀಟರ್ ಸ್ಕ್ವೇರ್ ಪರ್ ವೋಲ್ಟ್ ಪರ್ ಸೆಕೆಂಡ್ ಅಂತ. ನೆಕ್ಸ್ಟ್, obtain the expression for mobility of free electrons in terms of relaxation time ಅಂತ. ಇಲ್ಲಿ ಮೊಬಿಲಿಟಿದು ಎಕ್ಸ್ಪ್ರೆಷನ್ ಬರಿಬೇಕು ಇನ್ ಟರ್ಮ್ಸ್ ಆಫ್ ರಿಲ್ಯಾಕ್ಸೇಷನ್ ಟೈಮ್ ಅಂತ. ಇದನ್ನ ಹೇಗೆ ಮಾಡೋದು ಅಂತಂದ್ರೆ, for that let us take the definition of mobility. So mobility of electrons, of free electrons is given by mu is equal to Vd by E. So mu is equal to Vd. ಫಾರ್ಮುಲಾ ನಮಗೆ ಗೊತ್ತಿರಬೇಕು, ಗೊತ್ತಿದ್ರೆ ಇದು ಡಿರೈವೇಶನ್ ಈಸಿ ಆಗುತ್ತೆ. ವಿ ಡಿ ಕ್ಯಾನ್ ಬಿ ರಿಟನ್ ಆಸ್ ಇ ಟೌ ಬೈ ಎಂ ವಿಚ್ ಈಸ್ ದ ಡ್ರಿಫ್ಟ್ ವೆಲಾಸಿಟಿ. ಅಲ್ಲಿಗೆ ವಿ ಡಿ ಜಾಗದಲ್ಲಿ ಏನಂತ ಬರೆಯೋದು, ಇ ಟೌ ಬೈ ಎಂ ಇಂಟು ಈ ಡಿನಾಮಿನೇಟರ್ ಆಗಿರುತ್ತೆ. ಇಲ್ಲಿ ನೋಡ್ರಿ, ಹೀಗೆ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾನ್ಸಲ್ ಆಗುತ್ತೆ, ಅಲ್ಲಿಗೆ ಮ್ಯೂ ಕಮ್ಸ್ ಔಟ್ ಟು ಬಿ ಇ ಟೌ ಬೈ ಎಂ. ದಿಸ್ ಈಸ್ ದ ಫಾರ್ಮುಲಾ ಫಾರ್ ಮೊಬಿಲಿಟಿ ಇನ್ ಟರ್ಮ್ಸ್ ಆಫ್ ರಿಲ್ಯಾಕ್ಸೇಷನ್ ಟೈಮ್. ಇಲ್ಲಿ ಬೇಕಾದ್ರೆ ಆ ಟರ್ಮ್ಸ್ ನ ಎಕ್ಸ್ಪ್ಲೈನ್ ಮಾಡ್ಬಿಟ್ಟಿವಿ. ಇ ಅಂದ್ರೇನು, ಟೌ ಅಂದ್ರೇನು, ಎಂ ಅಂದ್ರೇನು. ಇ ಅಂದ್ರೆ ಚಾರ್ಜ್ ಆನ್ ಎಲೆಕ್ಟ್ರಾನ್, ಆಮೇಲೆ ಟೌ ಅಂದ್ರೆ ರಿಲ್ಯಾಕ್ಸೇಷನ್ ಟೈಮ್, ಆಮೇಲೆ ಎಂ ಅಂದ್ರೆ ಮಾಸ್ ಆಫ್ ಚಾರ್ಜ್ ಕ್ಯಾರಿಯರ್ ವಿಚ್ ಇಸ್ ಎಲೆಕ್ಟ್ರಾನ್ ಓವರ್ ಹಿಯರ್. ಸೊ ದಿಸ್ ಇಸ್ ದ ಫಾರ್ಮುಲಾ. ಇಷ್ಟು ಬರೆದ್ರೆ ಸಾಕು, ಮೋಸ್ಟ್ಲಿ 2 marks ಅಷ್ಟೇ ಕೇಳಿರೋದು, ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್, write the expression for resistivity in terms of number density and relaxation time and explain the terms ಅಂತೆ. ಯಾವುದಕ್ಕೆ ಫಾರ್ಮುಲಾ ಬರೀಬೇಕು, ರೆಸಿಸ್ಟಿವಿಟಿ ಫಾರ್ಮುಲಾ ಬರೀಬೇಕು ಇನ್ ಟರ್ಮ್ಸ್ ಆಫ್ ನಂಬರ್ ಡೆನ್ಸಿಟಿ ಅಂಡ್ ರಿಲ್ಯಾಕ್ಸೇಷನ್ ಟೈಮ್. ಸೊ ರೆಸಿಸ್ಟಿವಿಟಿ ಫಾರ್ಮುಲಾ ರೋ ಇಸ್ ಈಕ್ವಲ್ ಟು, ಓಕೆ, ಇಲ್ಲಿ ನಮಗೊಂದು ಡಿರೈವೇಶನ್ ಇದೆ. ಇಫ್ ಯು ಕ್ಯಾನ್ ರಿಕಾಲ್ ದಟ್ ಡಿರೈವೇಶನ್ ಯಾವ್ದ್ರದಂದ್ರೆ ಕಂಡಕ್ಟಿವಿಟಿ ಇದೆ. ಕಂಡಕ್ಟಿವಿಟಿ ಸಿಗ್ಮಾ ಈಸ್ ಈಕ್ವಲ್ ಟು ಎನ್ ಇ ಸ್ಕ್ವೇರ್ ಟೌ ಬೈ ಎಂ ಅಂತ. ಸಿಗ್ಮಾ ಇದು ಕಂಡಕ್ಟಿವಿಟಿ. ರೆಸಿಸ್ಟಿವಿಟಿ ಏನಾಗುತ್ತೆ, ರೆಸಿಸ್ಟಿವಿಟಿ ಬಿಕಮ್ಸ್ ರೋ ಈಸ್ ಈಕ್ವಲ್ ಟು ಎಂ ಬೈ ಎನ್ ಇ ಸ್ಕ್ವೇರ್ ಟೌ ಆಗುತ್ತೆ. ರೆಸಿಪ್ರೋಕಲ್ ಬರದೆ ರೋ. ಇಲ್ಲ ಅವ್ರೇನ್ ಕೇಳ್ತಾರೆ ಅಂದ್ರೆ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತ ಕೇಳ್ತಾರೆ, ಕೊಟ್ಬಿಟ್ಟು ಅವರೇ ಕೇಳ್ತಾರೆ. ಇರ್ಲಿ, ಎಂ ಅಂದ್ರೆ ಏನಿಲ್ಲಿ ವೇರ್, ವೇರ್ ಅಂತ ಬರೀರಿ, ವೇರ್. ಎಂ ಅಂದ್ರೇನು, ಎನ್ ಅಂದ್ರೇನು, ಇ ಅಂದ್ರೇನು, ಟೌ ಅಂದ್ರೇನು ಎಕ್ಸ್ಪ್ಲೈನ್ ಮಾಡಬೇಕು. ಎಂ ಅಂದ್ರೆ ಮಾಸ್ ಆಫ್ ಎಲೆಕ್ಟ್ರಾನ್ ಹಿಯರ್, ಮಾಸ್ ಆಫ್ ಎಲೆಕ್ಟ್ರಾನ್, ಓಕೆ, ಮಾಸ್ ಆಫ್ ಎಲೆಕ್ಟ್ರಾನ್. ಆಮೇಲೆ ಎನ್ ಅಂದ್ರೆ ನಂಬರ್ ಡೆನ್ಸಿಟಿ ಅಂತ ಬರಿ, ನಂಬರ್ ಅಂತ ಬರಿಬೇಡ್ರಿ, ನಂಬರ್ ಡೆನ್ಸಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್. ಆಮೇಲೆ ಇ ಅಂದ್ರೆ ಚಾರ್ಜ್ ಆನ್ ಎಲೆಕ್ಟ್ರಾನ್. ಆಮೇಲೆ ಟೌ ಅಂದ್ರೆ ರಿಲ್ಯಾಕ್ಸೇಷನ್ ಟೈಮ್, ರಿಲ್ಯಾಕ್ಸೇಷನ್ ಟೈಮ್. ಸೊ ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ರೋ ಅಂಡ್ number density and relaxation time. Okay, now can we take the next question? What is the cause of resistance of a conductor and explain. Okay, so conductor ಅಲ್ಲಿ resistance ಯಾಕಿರುತ್ತೆ, nothing but resistance ಅಂದ್ರೆ ಇಲ್ಲಿ opposition to the flow of particular conductor ದಿಂದ ಚಾರ್ಜ್ ಕ್ಯಾರಿಯರ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಯಾರು ಅಪೋಸ್ ಮಾಡ್ತಾರೆ ಅವ್ರನ್ನ, ವಾಟ್ ಇಸ್ ದ ಕಾಸ್? ಇಲ್ಲಿ ಏನಾಗುತ್ತೆ, when an electron flowing or drifting through a conductor, so there is a collisions between the free electron occur. ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಳ್ಳುತ್ತೆ, ಮತ್ತೆ ಇನ್ಯಾವುದಕ್ಕೆ ಡಿಕ್ಕಿ ಹೊಡಿಯುತ್ತೆ, ಅಂಡ್ ದ ಆಟಮ್ಸ್ ಆರ್ ಅಯಾನ್ಸ್. ಸೊ ಆಟಮ್ಸ್ ಮತ್ತೆ ಅಯಾನ್ಸ್ ಗೆ ಕೊಲೈಡ್ ಆಗುತ್ತೆ, ಮತ್ತೆ ಒಂದಕ್ಕೊಂದು ಡಿಕ್ಕಿ ಹೊಡೆಯೋದ್ರಿಂದ ಏನಾಗುತ್ತೆ, ಅವುಗಳ ಫ್ಲೋ ಸ್ಲೋ ಆಗುತ್ತೆ, ಅವು ಡಿಸಿಲರೇಟ್ ಆಗ್ತವೆ ಇನ್ಸ್ಟೆಡ್ ಆಫ್ ಆಕ್ಸಿಲರೇಟಿಂಗ್. ಓಕೆ, ಸೊ ದಿಸ್ ಇಸ್ ದ ಮೇನ್ ಕಾಸ್ ಫಾರ್ ರೆಸಿಸ್ಟೆನ್ಸ್. ಇಷ್ಟನ್ನ ಬರೆದ್ರೆ ಸಾಕು. ಜೊತೆಗೆ ಈ ತರ ನಾವು ಇನ್ನೊಂದು ಸೆಂಟೆನ್ಸ್ ಸೇರಿಸಬಹುದು, ಆಸ್ ದ ಲೆಂತ್ ಆಫ್ ಕಂಡಕ್ಟರ್ ಇನ್ಕ್ರೀಸಸ್ ಮೋರ್ ಕೊಲ್ಯೂಷನ್ಸ್ ಅಕ್ಕರ್. ಸೊ ವೆನ್ ದ ಮೋರ್ ಕೊಲ್ಯೂಷನ್ಸ್ ಅಕ್ಕರ್ ಇಟ್ ಆಫರ್ಸ್ ಮೋರ್ ರೆಸಿಸ್ಟೆನ್ಸ್. ಸೊ ಈ ತರ ಬರೆದ್ರೆ ನಮಗೆ 2 marks ಸಿಗ್ತದೆ. ಸೊ 2 marks ಕ್ವಶನ್, ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್
Question number 19. Write the expression for resistivity of a metallic conductor showing its variation over a limited range of temperature and explain the terms ಅಂತೆ. ನಾವಿಲ್ಲಿ ಏನ್ ಮಾಡಬೇಕು, ರೆಸಿಸ್ಟಿವಿಟಿದು ಫಾರ್ಮುಲಾ ಬರೀಬೇಕು. ಅಲ್ಲಿ ಒಂದು ರೆಸಿಸ್ಟಿವಿಟಿ ಫಾರ್ಮುಲಾ ಕೇಳಿದ್ದ ಇನ್ ಟರ್ಮ್ಸ್ ಆಫ್ ರಿಲ್ಯಾಕ್ಸೇಷನ್ ಟೈಮ್. ಬಟ್ ಇಲ್ಲೇನ್ ಕೇಳಿದರೆ ರೆಸಿಸ್ಟಿವಿಟಿ ವಿತ್ ಟೆಂಪರೇಚರ್ ಕೇಳಿದ. ಯಾಕಂದ್ರೆ ರೆಸಿಸ್ಟಿವಿಟಿ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಯಾವ ರೀತಿ ಡಿಪೆಂಡ್ ಆಗುತ್ತೆ ಮತ್ತೆ ಅದರದ ಟರ್ಮ್ಸ್ ನ ಎಕ್ಸ್ಪ್ಲೈನ್ ಮಾಡಬೇಕು. ಓಕೆ, ಲೆಟ್ ಅಸ್ ಟ್ರೈ ಟು ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ರೆಸಿಸ್ಟಿವಿಟಿ. ಸೊ ಏನಂದ್ರೆ ಅಕಾರ್ಡಿಂಗ್ ಟು ಯುವರ್ NCERT ಬುಕ್ ಈ ತರ ಕೊಟ್ಟಿದ್ದಾರೆ. ರೋ ಟಿ ಇಸ್ ಈಕ್ವಲ್ ಟು ರೋ ನಾಟ್ ಇಂಟು 1 ಪ್ಲಸ್ ಆಲ್ಫಾ ಟಿ ಮೈನಸ್ ಟಿ ನಾಟ್. ದಿಸ್ ಈಸ್ ದ ಫಾರ್ಮುಲಾ ಫಾರ್ ರೆಸಿಸ್ಟಿವಿಟಿ ಇನ್ ಟರ್ಮ್ಸ್ ಆಫ್ ಟೆಂಪರೇಚರ್. ಇಲ್ಲಿ ಟರ್ಮ್ಸ್ ನ ಎಕ್ಸ್ಪ್ಲೈನ್ ಮಾಡಬೇಕು. ಇಲ್ಲಿ ರೋ ಟಿ ಅಂದ್ರೆ ರೆಸಿಸ್ಟಿವಿಟಿ ಅಟ್ ಎ ಟೆಂಪರೇಚರ್ ಟಿ. ಈ ಟೆಂಪರೇಚರ್ ಅಲ್ಲಿರೋ ರೆಸಿಸ್ಟಿವಿಟಿ. ರೋ ನಾಟ್ ಅಗೇನ್ ರೆಸಿಸ್ಟಿವಿಟಿ ಅಟ್ ಟೆಂಪರೇಚರ್ ಟಿ ನಾಟ್. ಸೊ ಟಿ ನಾಟ್ ಅಲ್ಲಿರೋ ಟೆಂಪರೇಚರ್. ರೋ ನಾಟ್ ಆಲ್ಫಾ ಅಂದ್ರೆ ಟೆಂಪರೇಚರ್ ಕೋಎಫಿಷಿಯಂಟ್. ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟಿವಿಟಿ ಅಂತಾನೆ ಬರೀಬೇಕು. ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟಿವಿಟಿ. ಈ ಫಾರ್ಮುಲಾ ಬರೆದ್ರೆ ಸಾಕು. ಫಾರ್ಮುಲಾ ಬರೋಕೆ 1 ಮಾರ್ಕ್ಸ್, ಟರ್ಮ್ಸ್ ನ ಎಕ್ಸ್ಪ್ಲೈನ್ ಮಾಡಕ್ಕೆ 1 ಮಾರ್ಕ್ಸ್ ಇರುತ್ತೆ. Okay, now the next question. How does the resistivity of a metallic conductor, say copper, vary with temperature? Show its variation graphically. ಸೊ ಹೇಗೆ ವೇರಿ ಆಗುತ್ತೆ ಮತ್ತೆ ಅದಕ್ಕೆ ಗ್ರಾಫ್ ಅನ್ನ ಬರೀಬೇಕು. ಫಸ್ಟ್ ಹೇಗೆ ವೇರಿ ಆಗುತ್ತೆ ಅಂತ ಬರೀಬೇಕು. ವಿತ್ ಟೆಂಪರೇಚರ್ ಅಂದ್ರೆ ಟೆಂಪರೇಚರ್ ಜಾಸ್ತಿ ಆದ್ರೆ ರೆಸಿಸ್ಟಿವಿಟಿ ಏನಾಗುತ್ತೆ ಅಂತ. ಆಸ್ ದಟ್ ಈ ತರನೇ ಬರೀರಿ. ಆಸ್ ದ ಟೆಂಪರೇಚರ್ ಇನ್ಕ್ರೀಸಸ್, as the temperature increases resistivity of conductor, say copper, a particular copper is a conductor, increases ಅಂತ ಬರೀಬೇಕು. ಟೆಂಪರೇಚರ್ ಜಾಸ್ತಿ ಆಯ್ತಂದ್ರೆ ರೆಸಿಸ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ ಅಂತ ಬರೀಬೇಕು ಒಂದು ಸೆಂಟೆನ್ಸ್. ಅದಕ್ಕೆ ಗ್ರಾಫ್ ಅನ್ನ ಹಾಕ್ಬೇಕಂತೆ. ಸೊ ಲೆಟ್ ಮಿ ಶೋ ದ graph how it varies with the temperature, how its resistivity varies with the temperature. Okay, ನೋಡ್ರಿ, ನೀವು ಇದೇ ತರನೇ ಬರೀಬೇಕು ಕಾಪರ್ದು. ಇಲ್ಲಿ ನಂಬರ್ಸ್ ಬರೀದೇ ಹೋದ್ರೂ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಸ್ಟಿಲ್ ಯು ನೀಡ್ ಟು ರೈಟ್ ದ ನೇಚರ್ ಆಫ್ ದ ಗ್ರಾಫ್. ಈ ಕಡೆ ಟೆಂಪರೇಚರ್ ಇನ್ ಕೆಲ್ವಿನ್, ಈ ಕಡೆ ರೆಸಿಸ್ಟಿವಿಟಿ ಓಮ್ ಮೀಟರ್ ಅಂತ ಬರೆದು ಈ ತರನೇ ಬರೀಬೇಕು. ಓಕೆ, ಸೊ ದಿಸ್ ದ ಗ್ರಾಫ್ ಆಫ್ ಓನ್ಲಿ ಫಾರ್ ಕಾಪರ್. ಪರ್ಟಿಕ್ಯುಲರ್ ಅವ್ರು ಕಾಪರ್ ಅಂತಾನೆ ಕೇಳ್ತಾರೆ ಅಥವಾ ಕಂಡಕ್ಟರ್ ಅಂತ ಕೇಳಿದ್ರು ಇದನ್ನ ಬರೆದ್ರೆ ನಡೆಯುತ್ತೆ. Next, how does resistivity of alloys vary with the temperature? Alloys like nichrome. So nichrome to resistivity temperature ಜಾಸ್ತಿ ಮಾಡಿದ್ರೆ resistivity ಏನಾಗುತ್ತೆ ಅಂತ. ಇದಕ್ಕೂ ಸೇಮ್ ಆನ್ಸರ್ ಬರೀರಿ. ಏನಂತ? as the temperature increases resistivity of alloys also increases. Okay, so ಇದಕ್ಕೆ ಗ್ರಾಫ್ ತೋರಿಸ್ಬೇಕಂತೆ ಫಾರ್ ಅಲಾಯ್ಸ್. ಓಕೆ, ಸೊ ಲೆಟ್ ಮಿ ಶೋ ದ ಗ್ರಾಫ್ ಓವರ್ ಹಿಯರ್. ಓಕೆ, ಸೊ ದಿಸ್ ಇಸ್ ದ ಗ್ರಾಫ್. ಸೊ ಇದೇ ತರನೇ ಬರೀಬೇಕು. ನ್ಯೂಮರಿಕ್ ಏನು ಡೇಟಾ ಬರೆಯೋದು ನಡೆಯುತ್ತೆ. ಬಟ್ ಈ ಕಡೆ ರೆಸಿಸ್ಟಿವಿಟಿ ಅಂತ ಬರೆದು ಈ ಕಡೆ ಟೆಂಪರೇಚರ್ ಅಂತ ಬರೆದು ಈ ಸ್ಟ್ರೈಟ್ ಲೈನ್ ತೋರಿಸ್ಬೇಕು. ನೋಡ್ರಿ, ಕಂಡಕ್ಟರ್ ಇದಕ್ಕೂ ವ್ಯತ್ಯಾಸ ಇದೆ. ಕಂಡಕ್ಟರ್ ಹೇಗೆ ಬಂದಿತ್ತು, ಈ ತರ ಬಂದಿತ್ತು. ಸೊ ವೆಟ್ರಿ ಇಲ್ಲಿ ನಿಕ್ರೋಮ್ ವೈರ್ಗೆ ಇನ್ಕ್ರೀಸ್ ಆಗುತ್ತೆ, ಬಟ್ ಸ್ಟ್ರೈಟ್ ಲೈನ್ ಬರೀಬೇಕು ಈ ತರ. ಅದರ್ವೈಸ್ ರಾಂಗ್ ಕೊಡ್ತಾರೆ. ಪರ್ಟಿಕ್ಯುಲರ್ ಆಗಿ ನಿಕ್ರೋಮ್ ಅಂತಾನೆ ಕೊಟ್ಟಿದ್ದಾರೆ ನೋಡ್ರಿ. ನೆಕ್ಸ್ಟ್ ಕ್ವಶನ್, ಹೌ ಡಸ್ ದ ರೆಸಿಸ್ಟಿವಿಟಿ ಆಫ್ ಸೆಮಿ ಕಂಡಕ್ಟರ್ ವೇರಿ ವಿತ್ ಟೆಂಪರೇಚರ್? ಶೋ ಇಟ್ ಗ್ರಾಫಿಕಲಿ ಅಂತ ಕೇಳ್ತಾರೆ. ಇದಕ್ಕೆ ಉಲ್ಟಾ ಬರೀಬೇಕು. ಅಂದ್ರೆ ಸೆಮಿ ಕಂಡಕ್ಟರ್ ಟೆಂಪರೇಚರ್ ಜಾಸ್ತಿ ಆದಂಗೆ ಅದರ ರೆಸಿಸ್ಟಿವಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಏನಂತ ಬರೋಣ? as the temperature increases, resistivity of a semiconductor decreases ಅಂತ. ಇದಕ್ಕೆ ಗ್ರಾಫ್ ಅನ್ನ ಹಾಕ್ಬೇಕು ನಾವು. ಓಕೆ, ನೋಡ್ರಿ, ಈ ತರ ಇದೆ ಗ್ರಾಫ್. ಈ ಕಡೆ ರೆಸಿಸ್ಟಿವಿಟಿ, ಈ ಕಡೆ ಟೆಂಪರೇಚರ್ ಫಾರ್ ಪರ್ಟಿಕ್ಯುಲರ್ಲಿ ಫಾರ್ ಸೆಮಿ ಕಂಡಕ್ಟರ್. ಸೊ ಟೆಂಪರೇಚರ್ ಇನ್ಕ್ರೀಸ್ ಆದಂಗೆ ರೆಸಿಸ್ಟಿವಿಟಿ ಕಡಿಮೆ ಆಗ್ತದೆ. ಇದೇ ತರ ನೇಚರ್ನೇ ಬರೀಬೇಕು, ನೇಚರ್ ಆಫ್ ದ ಗ್ರಾಫ್. ಓಕೆ, ನೆಕ್ಸ್ಟ್ ಕ್ವಶನ್. ನಾನಿಲ್ಲಿ ಏನ್ ಮಾಡಿದೀನಿ, ನಿಮ್ಮ ಬುಕ್ ಅಲ್ಲಿರೋ ಗ್ರಾಫ್ನೇ ತೆಗ್ದಾಕಿದೀನಿ. ಅದೇ ತರನೇ ಬರೀರಿ, ಯಾಕಂದ್ರೆ ಮಾರ್ಕ್ಸ್ ಕಳ್ಕೊಬೇಡ್ರಿ. ನೆಕ್ಸ್ಟ್ ಕ್ವಶನ್, ಡಿಫೈನ್ ದ ಟರ್ಮ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಅಂಡ್ ಎಲೆಕ್ಟ್ರಿಕಲ್ ಪವರ್ ಅಂತ ಕೇಳ್ತಾರೆ. ಓಕೆ, ಫಸ್ಟ್ ಒನ್ ಎಲೆಕ್ಟ್ರಿಕಲ್ ಎನರ್ಜಿ. ಇದನ್ನ ಹೇಗೆ ಡಿಫೈನ್ ಮಾಡೋದಂದ್ರೆ, ಇಟ್ ಈಸ್ ದ ಅಮೌಂಟ್ ಆಫ್ ಎನರ್ಜಿ ಕನ್ಸ್ಯೂಮ್ಡ್ ಬೈ ದ ಎಲೆಕ್ಟ್ರಿಕಲ್ ಡಿವೈಸ್. ಇದನ್ನ ನಾವು ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಕರಿತೀವಿ. ನೆಕ್ಸ್ಟ್, ಎಲೆಕ್ಟ್ರಿಕ್ ಪವರ್ ಎಷ್ಟು ಟೈಮ್ ಅಲ್ಲಿ ಎಷ್ಟು ಕನ್ಸ್ಯೂಮ್ ಮಾಡ್ತು
ಅಂದ್ರೆ ರೇಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಕನ್ಸ್ಯೂಮ್ಡ್ ಬೈ ದ ಎಲೆಕ್ಟ್ರಿಕಲ್ ಡಿವೈಸ್ ಈಸ್ ದ ಪವರ್, ಅಥವಾ ಇದನ್ನ ಪವರ್ ಕ್ಯಾನ್ ಬಿ ರಿಟನ್ ಆಸ್ ಎಲೆಕ್ಟ್ರಿಕಲ್ ಎನರ್ಜಿ ಕನ್ಸ್ಯೂಮ್ಡ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಇದನ್ನ ನಾವು ಎಲೆಕ್ಟ್ರಿಕಲ್ ಪವರ್ ಅಂತ ಕರಿತೀವಿ. ನೆಕ್ಸ್ಟ್, ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ಪವರ್ ಲಾಸ್. ಸೊ ಓಮಿಕ್ ಲಾಸ್ ಇನ್ ಎ ಕಂಡಕ್ಟರ್ ಅಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತ. ಸೊ ಪವರ್ ಲಾಸ್ ಗೆ ಫಾರ್ಮುಲಾ ಬರಿಬೇಕು ನಾವಿಲ್ಲಿ. ಸೊ ಪವರ್ ಲಾಸ್ P is equal to V² by R ಅಂತನಾರು ಬರೀರಿ, ಅಥವಾ I² R ಅಂತನಾರು ಬರೀರಿ, ವೇರ್ ಟರ್ಮ್ಸ್ P represents power loss, V represents the potential difference and I represents the current through that particular conductor and R is the resistance. ಯಾವ್ದಾದ್ರು ಒಂದನ್ನ ಬರೀರಿ 2 marks ಗೆ. Next question number 25. Why high voltage power from power generating station is preferred than high current of transmission electrical power? ಅಂದ್ರೆ ಪವರ್ ಸ್ಟೇಷನ್ ಇಂದ ಪವರ್ ಜನರೇಟಿಂಗ್ ಸ್ಟೇಷನ್ ಇಂದ ಪವರ್ ಜನರೇಟ್ ಮಾಡ್ತಾರಲ್ಲ ಅಲ್ಲಿಂದ ನಾವು ಪವರ್ನ ಹೇಗೆ ಎನರ್ಜಿನ ಹೇಗೆ ಟ್ರಾನ್ಸ್ಫರ್ ಮಾಡ್ತೀವಿ? ಥ್ರೂ ವೈರ್ಸ್. ಎಲ್ಲಿ ತನಕ? ಪವರ್ ಸ್ಟೇಷನ್ ಇರುತ್ತಲ್ಲ ಅಲ್ಲಿ ತನಕ, ಲೋಕಲ್ ಪವರ್ ಸ್ಟೇಷನ್ ತನಕ, ಆಮೇಲೆ ಮನೆಗೆ ಹೋಗ್ತದ. ಸೊ ಇಲ್ಲಿಂದ ಇಲ್ಲಿಗೆ ಬರುವಾಗ ಅವ್ರೇನ್ ಹೇಳ್ತಾರೆ ಅಂದ್ರೆ ಕರೆಂಟ್ ಕಡಿಮೆ ಇರುತ್ತಂತೆ, ವೋಲ್ಟೇಜ್ ಸಿಕ್ಕಾಬಟ್ಟೆ ಜಾಸ್ತಿ ಇರುತ್ತಂತೆ. ಹೈ ವೋಲ್ಟೇಜ್ ಅಂದ್ರೆ ವೋಲ್ಟೇಜ್ ನ ಜಾಸ್ತಿ ಮಾಡ್ತಾರೆ, ಕರೆಂಟ್ ನ ಕಡಿಮೆ ಮಾಡ್ತಾರೆ. ಯಾಕೆ ಅಂತ ಕೇಳ್ತಾರೆ. ಸೊ ಏನಾಗುತ್ತೆ? ಸಪೋಸ್ ಕರೆಂಟ್ ಜಾಸ್ತಿ ಇದ್ದು ವೋಲ್ಟೇಜ್ ಕಡಿಮೆ ಆದಾಗ, ನೋಡ್ರಿ ಇಲ್ಲಿ ಹೇಗಿದೆ ಅಂದ್ರೆ ಯಾವಾಗ್ಲೂ ಪವರ್ ಕಾನ್ಸ್ಟೆಂಟ್ ಇರುತ್ತೆ. ಪವರ್ ಇಸ್ ವಾಟ್? ವೋಲ್ಟೇಜ್ ಇಂಟು ಕರೆಂಟ್. ನೀನೇನಾದ್ರೂ ವೋಲ್ಟೇಜ್ ನ ಜಾಸ್ತಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ಕರೆಂಟ್ ಜಾಸ್ತಿ ಆಗುತ್ತೆ. ಟು ಹ್ಯಾವ್ ಪವರ್ ಕಾನ್ಸ್ಟೆಂಟ್, ಇದು ನಮ್ಗೆ ಗೊತ್ತಿರಬೇಕು. ಇಲ್ಲಿ ನಾವು ಕರೆಂಟ್ ನ ಕಡಿಮೆ ಮಾಡ್ತೀವಿ, ಆಟೋಮೆಟಿಕ್ ಆಗಿ ವೋಲ್ಟೇಜ್ ಜಾಸ್ತಿ ಆಗುತ್ತೆ ಟು ಕಾಂಪನ್ಸೇಟ್ ಪವರ್. ಹಾಗಾಗಿ ಸೊ ಕರೆಂಟ್ ಪ್ರಿಫರಬಲಿ ಕಡಿಮೆ ಇರುತ್ತೆ ಫಾರ್ ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಮಿಷನ್. ಯಾಕೆ ಅಂತಂದ್ರೆ ಹೈ ವೋಲ್ಟೇಜ್ ಮಿನಿಮೈಸಸ್ ಎನರ್ಜಿ ಲಾಸ್ ಡ್ಯೂರಿಂಗ್ ಟ್ರಾನ್ಸ್ಮಿಷನ್. ಸರ್ ಎನರ್ಜಿ ಲಾಸ್ ಯಾವುದು ಸರ್ ಅಂತ ಕೇಳಿದ್ರೆ, ನೋಡ್ರಿ ಕರೆಂಟ್ ನ ಜಾಸ್ತಿ ಮಾಡಿದ್ರೆ ಏನಾಗ್ತದೆ ಅಂದ್ರೆ ಹೀಟ್ ಲಾಸ್ ಜಾಸ್ತಿ ಇರುತ್ತೆ. ಫಾರ್ ಹೈ ಕರೆಂಟ್ ದರ್ ಇಸ್ ಅ ವೆರಿ ಹೈ ಹೀಟ್ ಲಾಸ್. ಸೊ ಲೋಯರ್ ಕರೆಂಟ್ ಗಿವ್ಸ್ ಲೋಯರ್ ಕರೆಂಟ್ ರೆಡ್ಯೂಸಸ್ ಹೀಟ್ ಲಾಸ್. ಇದರ ಅರ್ಥ ಏನಂದ್ರೆ ಕರೆಂಟ್ ಕಡಿಮೆ ಇದ್ದಷ್ಟು ಏನಾಗುತ್ತೆ, ವೈರ್ ಹೀಟ್ ಜನರೇಟ್ ಆಗೋದು, ಹೀಟ್ ಲಾಸ್ ಕಡಿಮೆ ಆಗುತ್ತೆ. ಅದಕ್ಕೆ ವೋಲ್ಟೇಜ್ ಜಾಸ್ತಿ ಮಾಡ್ತಾರೆ, ಕರೆಂಟ್ ನ ಕಡಿಮೆ ಮಾಡ್ತಾರೆ. ನೀವೇನಾದ್ರೂ ಕರೆಂಟ್ ನ ಜಾಸ್ತಿ ಮಾಡಿಬಿಟ್ರೆ ವೈರ್ ಹೀಟ್ ಆಗಿ ಏನಾಗ್ತದೆ, ಮೆಲ್ಟ್ ಆಗಿ ಹೋಗ್ತದೆ. ಅವಾಗ ಟ್ರಾನ್ಸ್ಮಿಟ್ ಮಾಡಕ್ಕೆ ಆಗಲ್ಲ ನಾವು ಥ್ರೂ ವೈರ್ಸ್ ಎಲೆಕ್ಟ್ರಿಕಲ್ ಎನರ್ಜಿನ. ಸೊ ದಿಸ್ ಇಸ್ ದ ರೀಸನ್ ಬಿಹೈಂಡ್ ದರ್ ಇಸ್ ಎ ಹೈ ವೋಲ್ಟೇಜ್ ಡ್ಯೂರಿಂಗ್ ದ ಪವರ್ ಟ್ರಾನ್ಸ್ಮಿಷನ್. ನೆಕ್ಸ್ಟ್, ಡಿಫೈನ್ EMF ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಎ ಸೆಲ್ ಅಂತ ಕೇಳ್ತಾರೆ. EMF ಅಂದ್ರೆ ಎಲೆಕ್ಟ್ರೋಮೋಟಿವ್ ಫೋರ್ಸ್. ಇಟ್ಸ್ ನಾಟ್ ಎಲೆಕ್ಟ್ರೋಮೋಟಿವ್ ಫೋರ್ಸ್, ಆಕ್ಚುಲಿ ಇಟ್ ಇಸ್ ಎ ಪೊಟೆನ್ಷಿಯಲ್ ಡಿಫರೆನ್ಸ್. ವೋಲ್ಟೇಜ್ ಅದು ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಸೆಲ್ ಇನ್ ಅನ್ ಓಪನ್ ಸರ್ಕ್ಯೂಟ್ ಅಂತ ಬರೀರಿ. ಓಪನ್ ಸರ್ಕ್ಯೂಟ್ ಅಂತನಾದ್ರೂ ಬರೀರಿ, ಅಥವಾ when the current is not drawn from the cell ಅಂತನಾದ್ರೂ ಬರೀರಿ. ಬೆಟರ್ ಓಪನ್ ಸರ್ಕ್ಯೂಟ್ ಅಂತ ಬರೆದ್ರೆ ಈಸಿ ಆಗ್ತದೆ. ಡೆಫಿನೇಷನ್, ಇಂಟರ್ನಲ್ ರೆಸಿಸ್ಟೆನ್ಸ್ ಎಲ್ಲಿರುತ್ತೆ? ಸೆಲ್ ಒಳಗಡೆನೆ ಇರುತ್ತೆ. ಅದಕ್ಕೆ ಅದನ್ನ ಇಂಟರ್ನಲ್ ರೆಸಿಸ್ಟರ್ ಅಂತ ಕರೀತಾರೆ. ಇಂಟರ್ನಲ್ ರೆಸಿಸ್ಟೆನ್ಸ್ ಈಸ್ ದ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಸೆಲ್ ಟು ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಸೆಲ್ ಏನ್ ಮಾಡುತ್ತೆ? ಸ್ವಲ್ಪ ರೆಸಿಸ್ಟೆನ್ಸ್ ನ ಆಫರ್ ಮಾಡುತ್ತೆ, ವೆರಿ ಸ್ಮಾಲ್ ರೆಸಿಸ್ಟೆನ್ಸ್. ಅದನ್ನ ನಾವು ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಲೆಸ್ ದನ್ EMF ಆಫ್ ಎ ಸೆಲ್. ವೈ ಅಂತ ಕೇಳ್ತಾರೆ. ಅಂದ್ರೆ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಹೇಗೆ ಡಿಫೈನ್ ಮಾಡ್ತೀವಿ? ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂಡ್ ಇಟ್ ಈಸ್ ಡಿನೋಟೆಡ್ ಬೈ V. ಸೊ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಹೇಗೆ ಡಿಫೈನ್ ಮಾಡ್ತೀವಿ ಅಂದ್ರೆ ಇಟ್ ಈಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಟರ್ಮಿನಲ್ಸ್ ಆಫ್ ಎ ಸೆಲ್ ಇನ್ ಎ ಕ್ಲೋಸ್ಡ್ ಸರ್ಕ್ಯೂಟ್ ಅಂತ. ಇನ್ ಎ ಕ್ಲೋಸ್ ಸರ್ಕ್ಯೂಟ್ ಅಲ್ಲಿ ಅಂದ್ರೆ ಕರೆಂಟ್ ಅದರಿಂದ ಡ್ರಾ ಮಾಡುವಾಗ ಅದರಲ್ಲಿ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತೋ ಅಕ್ರಾಸ್ ದ ಸೆಲ್, ಅದನ್ನ ನಾವು ಟರ್ಮಿನಲ್ PD ಅಂತ ಕರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ ಈ ಟರ್ಮಿನಲ್ PD ಯಾವಾಗ್ಲೂ EMF ಗಿನ ಕಡಿಮೆನೇ ಇರುತ್ತೆ. ಯಾಕೆ? ರೀಸನ್ ಏನು ಅಂತ ಕೇಳ್ತಾರೆ. ಇದಕ್ಕೆ ಆನ್ಸರ್ ಏನ್ ಬರಿಬೇಕಂತ ಅಂದ್ರೆ, ನೋಡ್ರಿ ಏನಾಗುತ್ತೆ, ಒಂದು ಸೆಲ್ ತಗೊಳ್ಳೋಣ, ಎಕ್ಸ್ಟರ್ನಲ್ ರೆಸಿಸ್ಟರ್, ಇದು ಸೆಲ್, EMF. ಯಾವಾಗ ಕರೆಂಟ್ ಸ್ಟಾರ್ಟ್ ಆಗುತ್ತೋ ಫ್ಲೋ ಆಗ್ಲಿಕ್ಕೆ, ಇದು ಸೆಲ್ ಒಳಗಡೆ ಹೋದಾಗ ಸ್ವಲ್ಪ ಪೊಟೆನ್ಷಿಯಲ್ ಡ್ರಾಪ್ ಆಗುತ್ತೆ ಬಿಕಾಸ್ ಆಫ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಎ ಸೆಲ್. ಇಲ್ಲಿ ಕರೆಂಟ್ ಫ್ಲೋ ಆಗುವಾಗ ಏನಾಗುತ್ತೆ, ಪೋರ್ಷನ್ ಆಫ್ EMF
is lost here across the cell because of the internal resistance. ಅದಕ್ಕೆ ಯಾವಾಗಲೂ ಏನಾಗುತ್ತೆ, ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಈಗಿನ ಕಡಿಮೆ ಇರುತ್ತೆ. ಅದನ್ನ ಹೇಗೆ ಬರೆಯೋದು ಅಂತಂದ್ರೆ, ಸೊ ಈ ತರ ಬರಿಬೇಕು ನೋಡಿ ಸೆಂಟೆನ್ಸ್. ಏನಂತಂದ್ರೆ, ವೆನ್ ದ ಕರೆಂಟ್ ಫ್ಲೋಸ್ ಥ್ರೂ ದ ಸೆಲ್ ಎ ಪೋರ್ಷನ್ ಆಫ್ EMF is lost due to the potential difference across the cells internal resistance. ಇಂಟರ್ನಲ್ ರೆಸಿಸ್ಟೆನ್ಸ್ ಇಂದ ಪಾರ್ಟ್ ಆಫ್ EMF ಸೆಲ್ ಹತ್ರನೇ ಡ್ರಾಪ್ ಆಗುತ್ತೆ, ಪೊಟೆನ್ಷಿಯಲ್ ಡ್ರಾಪ್ ಆಗುತ್ತೆ. ಹಾಗಾಗಿ ಅಂದ್ರೆ ರೆಸಿಸ್ಟೆನ್ಸ್ ಇಂದ ಡ್ರಾಪ್ ಆಗುತ್ತೆ, ಪೊಟೆನ್ಷಿಯಲ್ ಡ್ರಾಪ್. ಹಾಗಾಗಿ ನಮಗೆ EMF ಯಾವಾಗ್ಲೂ ಪೊಟೆನ್ಷಿಯಲ್ ಟರ್ಮಿನಲ್ ಪಿಡಿಗಿನ ಜಾಸ್ತಿ ಇರುತ್ತೆ. ನೆಕ್ಸ್ಟ್, ಫಾರ್ ವಾಟ್ ಬೇಸಿಕ್ ಪರ್ಪಸ್ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಂಡ್ ಇನ್ ಪ್ಯಾರಲಲ್. ಅಂದ್ರೆ ಸೆಲ್ಸ್ ಅನ್ನ ಯಾವ ಪರ್ಪಸ್ಗೆ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತಾರೆ ಮತ್ತೆ ಯಾವ ಪರ್ಪಸ್ಗೆ ಯಾವ ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡ್ತಾರೆ. ಅಂದ್ರೆ ಯಾವಾಗ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡೋ ಸಿಚುಯೇಷನ್ ಬರುತ್ತೆ, ಯಾವಾಗ ಪ್ಯಾರಲಲ್ ಕನೆಕ್ಟ್ ಮಾಡೋ ಸಿಚುಯೇಷನ್ ಬರುತ್ತೆ, ಯಾವ ಒಂದು ಸಿಚುಯೇಷನ್ ಅಲ್ಲಿ ಕೇಳಿದಾರೆ, ಪರ್ಪಸ್ ಕೇಳಿದಾರೆ. ನಾವ್ ಯಾಕೆ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತೀವಿ ಅಂದ್ರೆ ಯಾವಾಗ ಪ್ಯಾರಲಲ್ ಕನೆಕ್ಟ್ ಮಾಡ್ತೀವಿ. ಓಕೆ, ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದಾಗ ಸೆಲ್ಸ್ ಅನ್ನ ನಮ್ಗೆ ವೋಲ್ಟೇಜ್ ಜಾಸ್ತಿ ಆಗ್ತದೆ. ಅಂದ್ರೆ ದ ಪರ್ಪಸ್ ಆಫ್ ಕನೆಕ್ಟಿಂಗ್ ದ ಸೆಲ್ಸ್ ಇನ್ ಸೀರೀಸ್ ಟು ಗೆಟ್ ಮ್ಯಾಕ್ಸಿಮಮ್ ವೋಲ್ಟೇಜ್, ಮ್ಯಾಕ್ಸಿಮಮ್ EMF. ಅದೇ ತರ ಪ್ಯಾರಲಲ್ ಅಲ್ಲಿ ಯಾವಾಗ ಕನೆಕ್ಟ್, ಯಾಕೆ ಪರ್ಪಸ್ ಏನಂತಂದ್ರೆ ಪ್ಯಾರಲಲ್ ಕನೆಕ್ಟ್ ಮಾಡೋದು ಟು ಗೆಟ್ ಮ್ಯಾಕ್ಸಿಮಮ್ ಕರೆಂಟ್. ಕರೆಂಟ್ ಮ್ಯಾಕ್ಸಿಮಮ್ ಬೇಕಂದ್ರೆ ನಾವೇನ್ ಮಾಡ್ತೀವಿ, ಸೆಲ್ಸ್ ಅನ್ನ ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡ್ತೀವಿ. ದಿಸ್ ಇಸ್ ದ ಪರ್ಪಸ್ ಕನೆಕ್ಟಿಂಗ್ ದ ಸೆಲ್ಸ್ ಇನ್ ಸೀರೀಸ್ ಅಂಡ್ in parallel. Okay, the next question, state and explain Kirchhoff's junction rule ಅಥವಾ ಕರೆಂಟ್ ಲಾ ಅಂತ ಹೇಳ್ತಾರೆ. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಅಂತ ಕೇಳ್ತಾರೆ. ಫಸ್ಟ್ ಲೆಟ್ ಅಸ್ ಟೇಕ್ ದ ಸ್ಟೇಟ್ಮೆಂಟ್. ಕಿರ್ಚಾಫ್ ಫಸ್ಟ್ ಲಾ ಇದು. ಇಲ್ಲಿ ಈ ತರ ಬರೆದ್ರೆ ಬಹಳ ಬೆಟರ್. ಹೇಗೆಂದ್ರೆ, ಸಮ್ ಆಫ್ ದ ಕರೆಂಟ್ ಎಂಟರಿಂಗ್ ದ ನೋಡ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ಕರೆಂಟ್ಸ್ you can write currents leaving the node. Sum of the currents leaving the ನೋಡಿ, ಎಷ್ಟು ಕರೆಂಟ್ ಎಂಟರ್ ಆಗುತ್ತೋ ಅಷ್ಟೇ ಕರೆಂಟು ಆಚೆ ಹೋಗುತ್ತೆ ಅಂತ. ಇದಕ್ಕೆ ಎಕ್ಸ್ಪ್ಲನೇಷನ್ ಹೇಗೆ ಬರಿಬೇಕಂದ್ರೆ, ಜಸ್ಟ್ ಒಂದು ನೋಡ್ ಅನ್ನ ತಗೊಳ್ಳಿ. ಹೀಗೆ ಇಸ್ ದ ನೋಡ್ ಓ. ಇಲ್ಲಿ ಕರೆಂಟ್ ಗಳನ್ನ ಬರ್ಕೊಳ್ಳಿ, I1, I2, I3, I4. ಇದರಲ್ಲಿ ಅಟ್ ದ ನೋಡ್ ಓ ಅಂತ ಬರ್ದು, ಸೊ ಫ್ರಮ್ ಜಂಕ್ಷನ್ ರೂಲ್ ಅಂತ ಬರ್ದು, ಇಲ್ಲಿ ಎಂಟರ್ ಆಗ್ತಿರೋ ಒಂದ್ ಕಡೆ ಬರ್ಕೊಳ್ಳಿ, ಎಕ್ಸಿಟ್ ಆಗ್ತಿರೋ ಒಂದ್ ಕಡೆ ಬರ್ರಿ. ನೋಡ್ರಿ, ಎಂಟರ್ ಆಗ್ತಿರೋದು I1 ಮತ್ತೆ I4. ಅಲ್ಲಿಗೆ I1 ಪ್ಲಸ್ I4. ಲೀವಿಂಗ್ ಯಾವುದು, I2 ಮತ್ತೆ I3. I2 ಪ್ಲಸ್ I3. ಇದೇ ಎಕ್ಸ್ಪ್ಲನೇಷನ್ ಅಷ್ಟೇ, ಇನ್ನೇನಿಲ್ಲ. ಸಿಂಪಲ್ ಆಗಿ ಬರೆದ್ರಾಯ್ತು ಅಷ್ಟೇ ಎಕ್ಸ್ಪ್ಲನೇಷನ್ಸ್ ನ. ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಕಿರ್ಚಾಫ್ ಲೂಪ್ ರೂಲ್ ಅಥವಾ ವೋಲ್ಟೇಜ್ ಲಾ ಅಂತ ಕೇಳ್ತಾರೆ. ಕಿರ್ಚಾಫ್ ವೋಲ್ಟೇಜ್ ಲಾ, ಕಿರ್ಚಾಫ್ ಸೆಕೆಂಡ್ ಲಾ ಅಥವಾ ಕಿರ್ಚಾಫ್ ಲೂಪ್ ರೂಲ್ ಅಂತಾನೆ ಕೇಳ್ತಾರೆ. ಇದಕ್ಕೆ let us take the statement first. So statement ಏನ್ ಹೇಳುತ್ತೆ ಅಂತಂದ್ರೆ, ಇದನ್ನೇ ಬರಿಬೇಕು, ಹೀಗೆ ಬರಿಬೇಕು. ಆಲ್ಜಿಬ್ರಾಯಿಕ್ ಸಮ್ ಅಂತಾನೆ ಬರಿಬೇಕು. ಆಲ್ಜಿಬ್ರಾಯಿಕ್ ಸಮ್ ಆಫ್ EMFs is equal to algebraic sum of products of the products of current and resistance in a closed electrical network. ಒಂದು ವರ್ಡ್ ಅನ್ನು ಮಿಸ್ ಮಾಡಿದ್ರೆ ತಪ್ಪಾಗ್ತದೆ. ಸೊ ಎಕ್ಸ್ಪ್ಲನೇಷನ್ ಬರೆಯುವ. ಈಗ ಎಕ್ಸ್ಪ್ಲೈನ್ ಹೇಗೆ ಎಕ್ಸ್ಪ್ಲೈನ್ ಮಾಡೋದು ಅಂದ್ರೆ, ಫಸ್ಟ್ ಫ್ರಮ್ ಕಿರ್ಚಾಫ್ ವೋಲ್ಟೇಜ್ ಲಾ, ಸಮೇಷನ್ ಆಫ್ EMF is equal to summation of current into resistance, where summation of EMF is the sum of EMF. ನೋಡ್ರಿ, ಲೆಫ್ಟ್ ಹ್ಯಾಂಡ್ ಸೈಡ್ ಅದೇ summation of EMF is equal to product of current into resistance ಅಂತ ಹೇಳುತ್ತೆ. I into R. So IR, summation of IR is sum of voltage drops ಅಥವಾ sum of product of current and resistance. ಮೋಸ್ಟ್ಲಿ ಇಷ್ಟು ಎಕ್ಸ್ಪ್ಲನೇಷನ್ ಸಾಕು ಅನ್ಕೊಳ್ತೀನಿ. ಇಲ್ಲಾಂದ್ರೆ ಇದಕ್ಕೆ ಸರ್ಕ್ಯೂಟ್ ಬರೆದು ಎಕ್ಸ್ಪ್ಲೈನ್ ಮಾಡ್ಬೋದು, ಬಟ್ ಬೇಡ. ಸಿನಾಫ್ ನಿಮ್ಗೆ ಆ ತರ ಬೇಕಂದ್ರೆ ಏನ್ ಮಾಡಿ, ಕರೆಕ್ಟ್ ಅಂದ್ರೆ ಇದಕ್ಕೆ ಪೂರಾ ಎಕ್ಸ್ಪ್ಲನೇಷನ್ ವಿತ್ ಸರ್ಕ್ಯೂಟ್ ಬೇಕಂದ್ರೆ ನನ್ನ ನೋಟ್ಸ್ ಅನ್ನ ರೆಫರ್ ಮಾಡಿ. ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೋಟ್ಸ್ ಎಲ್ಲಿ ಸಿಗುತ್ತೆ ಅಂತ ಹಾಕಿದ್ದೀನಿ, ಅಲ್ಲೋಗಿ ಡೌನ್ಲೋಡ್ ಮಾಡ್ಕೊಂಡು ನೋಟ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಇನ್ನೊಮ್ಮೆ. ನೆಕ್ಸ್ಟ್ ಕ್ವಶನ್, ಹೌ ಮೆನಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ದಟ್ ಫ್ಲೋಸ್ ಪರ್ ಸೆಕೆಂಡ್ ಇನ್ ಎ ಕಂಡಕ್ಟರ್ ಟು ಪ್ರೊವೈಡ್ ಎ ಕರೆಂಟ್ ಆಫ್ 1 ಆಂಪಿಯರ್. ಅಂದ್ರೆ ಸಪೋಸ್ ಯಾವ್ದೋ ಒಂದು ಕಂಡಕ್ಟರ್ ಅಲ್ಲಿ 1 ಆಂಪಿಯರ್ ಅಷ್ಟು ಕರೆಂಟ್ ಇದೆ ಅಂತಂದ್ರೆ, ಕರೆಂಟ್ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೆ ಪರ್ ಸೆಕೆಂಡ್ ಅಂದ್ರೆ N/T ಕಂಡುಹಿಡಿಬೇಕು. ಇದಕ್ಕೆ ನಾವೇನ್ ಮಾಡೋಣ, ಫಸ್ಟ್ I is equal to ಸಿಂಪಲ್ ಫಾರ್ಮುಲಾ, I is equal to rate of flow of charges ತಗೊಳ್ಳೋಣ. I is equal to Q/T. Q ಏನಂತ ಬರೀಬಹುದು, NE/T
ಟಿ ಅಂತ ಬರಿಬೋದು. ನಿಮಗೆ ಬೇಕಾದ್ರೆ ಇದನ್ನು ಎನ್ ಬೈ ಟಿ, ಹಾಗಾದ್ರೆ ಐ ಇಲ್ಲೇ ಇರಲಿ, ಬೈ ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಕರೆಂಟ್ ಎಷ್ಟು 1 ಆಂಪಿಯರ್ ಡಿವೈಡೆಡ್ ಬೈ ಇ ಅಂದ್ರೆ ಚಾರ್ಜ್ ಆನ್ ಎಲೆಕ್ಟ್ರಾನ್ 1.6 into 10⁻⁻19 ಕೂಲಂಬ್. ಸೊ ಇಫ್ ಯು ಕ್ಯಾಲ್ಕುಲೇಟ್ ಯು ಆರ್ ಗೋಯಿಂಗ್ ಟು ಗೆಟ್ 6.25 into 10⁻², ಆಕ್ಚುಲಿ ಎಷ್ಟು ಬರುತ್ತೆ ಗೊತ್ತಾ, 1/1.6 0.625 into 10⁻² plus 19 ಬರುತ್ತೆ. ಇದನ್ನೇನಂತ ಬರೆಯೋದು 6.25 into 10⁻18 electrons per second ಅಂತ ಬರೀತಾರೆ. ವೆರಿ ಸಿಂಪಲ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 32. A potential difference of 20 volt is applied across the ends of a resistor having 5 ohm resistance. What will be the current flows through the resistor? ಏನಿಲ್ಲ, ವೆರಿ ಸಿಂಪಲ್ ಕ್ವಶನ್. ಪೊಟೆನ್ಷಿಯಲ್ ಡಿಫರೆನ್ಸ್ 20 ವೋಲ್ಟ್ ಕೊಟ್ಟಿದ್ದಾರೆ, ರೆಸಿಸ್ಟೆನ್ಸ್ 5 ಓಮ್ ಕೊಟ್ಟಿದ್ದಾರೆ. ನೀವು ಕಂಡುಹಿಡಿಬೇಕಾಗಿರೋದು ಕರೆಂಟ್. ಯೂಸ್ ಓಮ್ಸ್ ಲಾ. ಓಮ್ಸ್ ಲಾ ಹೇಳುತ್ತೆ ವಿ ಇಸ್ ಈಕ್ವಲ್ ಟು ಐ ಆರ್ ಅಥವಾ ಐ ಇಸ್ ಈಕ್ವಲ್ ಟು ವಿ ಬೈ ಆರ್. ವಿ ಎಷ್ಟು 20 ವೋಲ್ಟ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ 5. ಅಲ್ಲಿಗೆ ಕರೆಂಟ್ ಎಷ್ಟು ಬಂತು 4 ಆಂಪಿಯರ್. ವೆರಿ ಸಿಂಪಲ್ question. Next question number 33. An electric bulb draws a current of 0.35 ampere for 20 minutes. ಏನಿದೆ ಇಲ್ಲಿ, ಇದು ಬಲ್ಬ್ ಇದೆಯಂತೆ. ಬಲ್ಬ್ ಏನ್ ಮಾಡುತ್ತೆ, ಕರೆಂಟ್ ಅನ್ನ ಇಷ್ಟು ಡ್ರಾ ಮಾಡುತ್ತೆ 0.35 ಆಂಪಿಯರ್ ಅಷ್ಟು. ಟೈಮ್ ಎಷ್ಟು 20 ಮಿನಿಟ್ಸ್ ಅಲ್ಲಿ. 20 ಮಿನಿಟ್ಸ್ ಕ್ಯಾನ್ ಬಿ ರಿಟನ್ ಆಸ್ 20 into 60 seconds which is equal to 1200 seconds. ಏನ್ ಕಂಡುಹಿಡಿಬೇಕಂತೆ, ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ದಟ್ ಫ್ಲೋಸ್ ಥ್ರೂ ದ ಸರ್ಕ್ಯೂಟ್. ಹಾಗಾದ್ರೆ ಅದರಲ್ಲಿ ಎಷ್ಟು ಅಮೌಂಟ್ ಆಫ್ ಚಾರ್ಜ್ ಅಂದ್ರೆ ಕ್ಯೂ, ಎಷ್ಟು ಕೂಲಂಬ್ ಆಫ್ ಚಾರ್ಜ್ ಫ್ಲೋ ಆಗುತ್ತೆ ಅಂತ ನೋಡಿದ ತಕ್ಷಣ ಗೊತ್ತಾಗ್ತದೆ ನಮಗೆ. ಇದು ಫಾರ್ಮುಲಾ ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ ನ ಯೂಸ್ ಮಾಡಬೇಕು. ನಮಗೆ ಬೇಕಾದ್ರೆ ಕ್ಯೂ ಎಷ್ಟು ಕೂಲಂಬ್ ಅಂತ, ಇಟ್ ವಿಲ್ ಬಿಕಮ್ ಐ ಇಂಟು ಟಿ. ಅಲ್ಲಿಗೆ ಐ ಎಷ್ಟು 0.35 ಇಂಟು ಟೈಮ್ 1200. ಅಲ್ಲಿಗೆ ಇಫ್ ಯು ಕ್ಯಾಲ್ಕುಲೇಟ್ ಯು ಆರ್ ಗೋಯಿಂಗ್ ಟು ಗೆಟ್ 420 ಕೂಲಂಬ್ ಬರುತ್ತೆ. ಸೊ ದಟ್ ಈಸ್ ದ ಆನ್ಸರ್. ನೆಕ್ಸ್ಟ್, a cell of EMF 2 volt and internal resistance 1 ohm is connected across 9 ohm resistor. Find the terminal PD of a cell ಅಂತ ನೋಡ್ರಿ. ಈ ತರ ಇರುತ್ತೆ ನೋಡ್ರಿ. ಇಲ್ಲೇನಿದೆ, ಎಕ್ಸ್ಟರ್ನಲ್ ರೆಸಿಸ್ಟರ್ ಎಷ್ಟಿದೆ 9 ohm ಇದೆ. ಸೆಲ್ ಈ ತರ ಇರುತ್ತೆ ನೋಡ್ರಿ. ಸೆಲ್ಲಿನ EMF ಎಷ್ಟಿದೆ 2 ವೋಲ್ಟ್ ಇದೆ. ಇಂಟರ್ನಲ್ ರೆಸಿಸ್ಟೆನ್ಸ್ 1 ohm ಇದೆ. ನಾವು ಕಂಡುಹಿಡಿಬೇಕಾದ್ರೇನು, ಪೊಟೆನ್ಷಿಯಲ್ ಡಿಫರೆನ್ಸ್ V ಅಕ್ರಾಸ್ ದ ರೆಸಿಸ್ಟರ್ ಅಥವಾ ಅಕ್ರಾಸ್ ದ ಸೆಲ್ ಎರಡು ಸೇಮ್ ಬರುತ್ತೆ ನಮಗೆ. ಸೊ ಫಾರ್ಮುಲಾ ಇವಿಷ್ಟನ್ನು ರಿಲೇಟ್ ಮಾಡೋಂಥ ವಿ ಇಸ್ ಈಕ್ವಲ್ ಟು ಇ ಮೈನಸ್ ಐ ಆರ್ ಅಂತ. ವಿ ಇಸ್ ಈಕ್ವಲ್ ಟು ಇ ಎಷ್ಟಿದೆ 2 ವೋಲ್ಟ್ ಮೈನಸ್ ಐ. ಓಕೆ, ಕಂಡಿಡ್ಕೊಳ್ಬೇಕು. ಸ್ಮಾಲರ್ ಎಷ್ಟು 1 ಓಮ್. ಐ ಹೆಂಗ್ ಸರ್ ಕಂಡಿಡ್ಕೊಳ್ಳೋದಂದ್ರೆ ಐ ಇಸ್ ಈಕ್ವಲ್ ಟು ಒಂದು ಫಾರ್ಮುಲಾ ಇದೆ, ಇ ಬೈ ಆರ್ ಪ್ಲಸ್ ಆರ್. ಐ ಇಸ್ ಈಕ್ವಲ್ ಟು ಇ ಎಷ್ಟು 2 ಬೈ ಆರ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ 9 ಪ್ಲಸ್ internal resistance 1. So I is equal to 2 by 10 which is equal to 0.2 ampere ಅಷ್ಟು ಕರೆಂಟ್ ಫ್ಲೋ ಆಗ್ತಿದೆ. ಇದೇ ಕರೆಂಟ್ I 0.2 ಅಷ್ಟು ಫ್ಲೋ ಆಯ್ತಂದ್ರೆ ಇಲ್ಲಿಗೆ 0.2. ಸೊ V comes out to be 2 minus 0.2 which is equal to 1.8 volt is the terminal PD which is V. Next question, calculate the resistance of 40 watt ಆಟೋಮೊಬೈಲ್ ಹೆಡ್ಲೈಟ್ ಡಿಸೈನ್ ಫಾರ್ 12 ವೋಲ್ಟ್ ಅಂತೆ. ನಾವೇನ್ ಕಂಡುಹಿಡಿಬೇಕು, ರೆಸಿಸ್ಟೆನ್ಸ್ ನ ಕಂಡುಹಿಡಿಬೇಕು. ಯಾವ್ದು ಬಲ್ಬಿನ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ ಅಂತ. ಅದು 40 ವ್ಯಾಟ್ ಬೆಳಕನ್ನ ಕೊಡುತ್ತೆ. 12 ವೋಲ್ಟ್ ಅನ್ನ ಕೊಟ್ರೆ ಅಲ್ಲಿಗೆ ವಿ ಇಸ್ ಈಕ್ವಲ್ ಟು 12 ವೋಲ್ಟ್ ಪವರ್ ಪಿ ಇಸ್ ಈಕ್ವಲ್ ಟು 40 ವ್ಯಾಟ್. ನಾನ್ ಕಂಡುಹಿಡಿಬೇಕಾದ್ರು ರೆಸಿಸ್ಟೆನ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಬಲ್ಬ್. ಸೊ ಇವು ಮೂರನ್ನು ರಿಲೇಟ್ ಮಾಡುವಂತದ್ದು ಪಿ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್. ನಮ್ಗೆ ಆರ್ ಬೇಕಾದ್ರೆ ಏನಾಗುತ್ತೆ ವಿ ಸ್ಕ್ವೇರ್ ಬೈ ಪಿ. ಸೊ ವಿ ಸ್ಕ್ವೇರ್ ಎಷ್ಟು 12 ಸ್ಕ್ವೇರ್ 12 ಇಂಟು 12 ಡಿವೈಡೆಡ್ ಬೈ ಪಿ 40. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 3.6 ಓಮ್ ಇಸ್ ದ ಆನ್ಸರ್. ಸೊ ಇಲ್ಲಿಗೆ 2 ಮಾರ್ಕ್ಸ್ ಕ್ವಶನ್ 35 ಕ್ವಶನ್ಸ್ ಇದೆ ನೋಡಿ ಇದರಲ್ಲಿ. ಸೊ 2 ಮಾರ್ಕ್ಸ್ ಕ್ವಶನ್ಸ್ ಕಂಪ್ಲೀಟ್ ಆಗುತ್ತೆ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನೆಲ್ ನ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನ್ ಮಾಡೋಣ 3 ಮಾರ್ಕ್ಸ್ ಕ್ವಶನ್ಸ್ ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.